Hello. In this video, we'll discuss Christabel and it is written by S.T. Coleridge. ನಮಸ್ಕಾರ. ಈ ಒಂದು ವಿಡಿಯೋ ನಾವು ಕ್ರಿಸ್ಟಾಬೆಲ್ ಅನ್ನೋ ಒಂದು ಪೋಯಮ್ ನೋಡೋಣ. ಇದನ್ನ ಬರೆದಿದ್ದು ಎಸ್ ಟಿ ಕಾಲ್ರಿಜ್, ಒಬ್ಬ ಫೇಮಸ್ ರೊಮ್ಯಾಂಟಿಕ್ ಪೋಯೆಟ್ ಎಸ್ ಟಿ ಕಾಲ್ರಿಜ್. ಸೊ ಈ ಕಂಪ್ಲೀಟ್ ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮ್ಗೆ ಶಾರ್ಟ್ ಬಯೋ, ಆಮೇಲೆ ಅದರ ಈ ಶಾರ್ಟ್ ಬಯೋ ಆಫ್ ಪೋಯೆಟ್, ಕವಿ ಪರಿಚಯ, ಆಮೇಲೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟನಿ ಪೋಯಮ್ ಬದಲ, ಆಮೇಲೆ ಲಾಸ್ಟ್ ಗೆ ಏನಪ್ಪಾ ಅಂತಂದ್ರೆ ನಿಮ್ಗ ಸಮರಿ ಕೊಟ್ಟನಿ, ಕ್ಯಾರೆಕ್ಟರ್ ಅನಾಲಿಸಿಸ್ ಅದಾವ. ಈ ಇಡೀ ವಿಡಿಯೋ ನಿಮ್ಗ ಕ್ಯಾರೆಕ್ಟರಿಸ್ಟಿಕ್ ಅನಾಲಿಸಿಸ್ ಆಮೇಲೆ ಸಮರಿ ಕೊಡಲು ಇರ್ತೈತಿ. ಪ್ಯಾರಾಗ್ರಾಫ್ ವೈಸ್ ನಿಮ್ಗೆ ಸಮರಿ ಅನಾಲಿಸಿಸ್ ನ ಕೊಟ್ಟಿದ್ದೀನಿ, ಅಂದ್ರೆ ಲೈನ್ ಬೈ ಲೈನ್ ಅಂತ ಹೇಳಿ ನೀವು ಅನ್ಬೋದು. ಓಕೆ, ಮೊದಲಿಗೆ ಕವಿ ಪರಿಚಯ. ಸ್ಯಾಮ್ಯುಯಲ್ ಟೈಲರ್ ಕಾಲ್ರಿಜ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಗ್ಲಿಷ್ ರೊಮ್ಯಾಂಟಿಕ್ ಪೋಯೆಟ್ಸ್. ಸೊ ಸ್ಯಾಮ್ಯುಯಲ್ ಟೈಲರ್ ಕಾಲ್ರಿಜ್ ಏನಪ್ಪಾ ಅಂತಂದ್ರೆ ಒಬ್ಬ ಗ್ರೇಟೆಸ್ಟ್ ರೊಮ್ಯಾಂಟಿಕ್ ಪೋಯೆಟ್ಸ್ ಆಗಿದ್ರು. ರೊಮ್ಯಾಂಟಿಕ್ ಏಜ್ ಒಳಗ್ ಬರ್ತಕ್ಕಂತ ಒಬ್ಬ ಫೇಮಸ್ ರೈಟರ್ ಆಗಿರ್ತಾರೆ, ಇವರ ಪೋಯೆಟ್ ಆಗಿರ್ತಾರ. ಸೊ ವಿಲಿಯಂ ವರ್ಡ್ಸ್ವರ್ತ್, ಎಸ್ ಟಿ ಕಾಲ್ರಿಜ್ ಕೂಡಿನ ಲಿರಿಕಲ್ ಬ್ಯಾಲಡ್ಸ್ ನ ಬರ್ದಿರ್ತಾರ. ಸೊ ಅವಾಗನ ಏನಪ್ಪಾ ಅಂತಂದ್ರೆ ರೊಮ್ಯಾಂಟಿಕ್ ಏಜ್ ಸ್ಟಾರ್ಟ್ ಅನ್ನು ಕೂಡ ಆಗ್ತೈತಿ. ಅದು 1798 ಆಗಿರ್ಬೋದು ಅಥವಾ 1800 ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ ರೊಮ್ಯಾಂಟಿಕ್ ಏಜ್ ಸ್ಟಾರ್ಟ್ ಆಗಿದ್ದು. ಸೊ ಇವರ ಒಂದು ಪಬ್ಲಿಕೇಶನ್ ಇಂದನ, ಈ ಲಿರಿಕಲ್ ಬ್ಯಾಲಡ್ ಪಬ್ಲಿಕೇಶನ್ ಇಂದ ರೊಮ್ಯಾಂಟಿಕ್ ಏಜ್ ಸ್ಟಾರ್ಟ್ ಆಗಿರ್ತೈತಿ. ಸೊ ಅದನ್ನ ಇಲ್ಲಿ ಬೇಡ, ಜಸ್ಟ್ ನಮಗೆ ಇಲ್ಲಿ ಶಾರ್ಟ್ ಬೈ ನೋಡೋಣ ನಾವು. ನೋನ್ ಫಾರ್ ಹೀಸ್ ಇಮ್ಯಾಜಿನೇಟಿವ್, ಸೂಪರ್ ನ್ಯಾಚುರಲ್ ಅಂಡ್ ಫಿಲಾಸಫಿಕಲ್ ವರ್ಕ್ಸ್. ಸೊ ಇವ್ರು ಎದಕ್ ಫೇಮಸ್ ಇದಾರಪ್ಪ ಅಂತಂದ್ರೆ ಇಮ್ಯಾಜಿನೇಟಿವ್ ಅಂದ್ರೆ ಕಾಲ್ಪನಿಕ, ಆಮೇಲೆ ಸೂಪರ್ ನ್ಯಾಚುರಲ್ ಅಂದ್ರೆ ಈ ಅಲೌಕಿಕ ಅಂತ ಹೇಳಿ ಅಂತಿರ್ತೇವೆ ನಾವು. ಸೂಪರ್ ನ್ಯಾಚುರಲ್ ಥಿಂಗ್ಸ್, ಅದರ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಬಗ್ಗೆ ಅವರು ಬಹಳಷ್ಟು ಬರ್ದಿದಾರ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫಿಲಾಸಫಿಕಲ್ ವರ್ಕ್ಸ್. ಫಿಲಾಸಫಿಕಲ್ ಅಂದ್ರೆ ತತ್ವಜ್ಞಾನ ಅಥವಾ ತಾತ್ವಿಕ ಒಂದು ಕೃತಿಗಳು ಅಥವಾ ಬರಹಗಳ ಮೂಲಕ ಅವರು ಬಹಳ ಫೇಮಸ್ ಆಗಿದಾರ. ನೆಕ್ಸ್ಟ್ ನೋಡ್ರಿ, ಹಿ ವಾಸ್ ಅ ಕ್ಲೋಸ್ ಫ್ರೆಂಡ್ ಆಫ್ ವಿಲಿಯಂ ವರ್ಡ್ಸ್ವರ್ತ್ ಅಂಡ್ ಕೋ ಫೌಂಡೆಡ್ ದ ರೊಮ್ಯಾಂಟಿಕ್ ಮೂವ್ಮೆಂಟ್ ಇನ್ ಇಂಗ್ಲಿಷ್ ಲಿಟರೇಚರ್. ಇದೇ ಈಗ ಜಸ್ಟ್ ನಿಮ್ಗೆ ಹೇಳಿದ್ನಿ. ಏನಪ್ಪಾ ಅಂತಂದ್ರೆ ವಿಲಿಯಂ ವರ್ಡ್ಸ್ವರ್ತ್ ಅವ್ರ ಜೊತೆ ಕೂಡಿ ಅವರು ಈ ರೊಮ್ಯಾಂಟಿಕ್ ಮೂವ್ಮೆಂಟ್ ಅನ್ನ ಕೋ ಫೌಂಡ್ ಮಾಡ್ತಾರ ಅಥವಾ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳಿ ನಾವು ನೋಡ್ಬೋದು. ಸೊ ಅವರು ಫೇಮಸ್ ಪೋಯಮ್ಸ್ ನೋಡ್ರಿ ಯಾವ್ದಾವ ಅಂದ್ರ ದ ರೈಮ್ ಆಫ್ ಏನ್ಷಿಯಂಟ್ ಮರೈನರ್, ಕುಬ್ಲಾ ಖಾನ್, ಕ್ರಿಸ್ಟಾಬೆಲಾ. ಸೊ ರೈಮ್ ಆಫ್ ಏನ್ಷಿಯಂಟ್ ಮರೈನರ್ ಇದು ಲಿರಿಕಲ್ ಬ್ಯಾಲಡ್ ಒಂದು ಫೇಮಸ್ ಪೋಯಮ್ ರೀ. ಲಿರಿಕಲ್ ಬ್ಯಾಲಡ್ಸ್ ಒಳಗ ವಿಲಿಯಂ ವರ್ಡ್ಸ್ವರ್ತ್ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದಾರೆ, ಹಂಗ ಎಸ್ ಟಿ ಕಾಲ್ರಿಜ್ ಅವರು ಕೂಡ ಇಬ್ರು ಜನ ಪೋಯೆಟ್ಸ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಾರೆ ಆ ಒಂದು ವರ್ಕಿಗೆ. ಆಮೇಲೆ ಕುಬ್ಲಾ ಖಾನ್ ಏನಪ್ಪಾ ಅಂತಂದ್ರೆ ಇದು ಹಾಫ್ ಪೋಯಮ್ ಐತಿ, ಅಂದ್ರ ಅರ್ಧಕ್ಕನ ನಿಲ್ಸಿದಾರ ಅದನ್ನ. ಇದು ಕೂಡ ಇಮ್ಯಾಜಿನೇಟಿವ್ ಪೋಯಮ್. ಹಂಗ ಏನಪ್ಪಾ ಅಂತಂದ್ರ ಕ್ರಿಸ್ಟಾಬೆಲಾ ಕೂಡ ಏನಪ್ಪಾ ಅಂತಂದ್ರ ಹಾಫ್ ಪೋಯಮ್ ಅಂದ್ರ ಅನ್ಫಿನಿಶ್ಡ್ ಪೋಯಮ್ಸ್ ಅಂತ ಹೇಳಿ ನಾವು ಅಂತೇವೆ. ಕುಬ್ಲಾ ಖಾನ್ ಅಂಡ್ ಕ್ರಿಸ್ಟಾಬೆಲ್ ಆರ್ ಬೋತ್ ಅನ್ಫಿನಿಶ್ಡ್ ಪೋಯಮ್. ಓಕೆ, ನೆಕ್ಸ್ಟ್ ನೋಡ್ರಿ, ಹೀಸ್ ಪೋಯಟ್ರಿ ಆಫನ್ ಬ್ಲೆಂಡ್ಸ್ ಡ್ರೀಮ್ ಲೈಕ್ ಇಮ್ಯಾಜಿನರಿ mystery and the power of the supernatural. He also wrote important works of literary criticism. ಸೊ ಏನಪ್ಪಾ ಅಂತಂದ್ರ ಅವರು ಒಂದು ವರ್ಕ್ಸ್ ಗಳು ಏನದಾವ ಅಂದ್ರ ಇಮೇಜರಿ ಅಂದ್ರ ಬಹಳ ಒಂದು ಹೇಳಿದ್ನಲ್ಲ ಕಾಲ್ಪನಿಕ ಆಗಿರ್ತಾವ, ಆಮೇಲೆ ಮಿಸ್ಟ್ರಿ ಅಂದ್ರ ನಿಗೂಢತೆಗಳನ್ನ ಹೊಂದಿರ್ತಾವ, ಆಮೇಲೆ ಪವರ್ ಆಫ್ ದ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂದ್ರೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂದ್ರ ಹೇಳಿದ್ನಲ್ಲ ನಿಮ್ಗ ಈ ಅಲೌಕಿಕ ಒಂದು ವಿಷಯಗಳನ್ನ ಹೊಂದಿರ್ತಾವ ಅಂತ ಹೇಳಿ ನೋಡ್ಬೋದು ನಾವು. ಹಿ ಆಲ್ಸೋ ರೋಟ್ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಲಿಟರಿ ಕ್ರಿಟಿಸಮ್. ಸೊ ವಿಮರ್ಶೆಗಳ ಒಂದು ಕೃತಿಗಳು ಕೂಡ ಅವರು ಬರೆದಿದಾರ. ಇದಿಷ್ಟು ಏನಪ್ಪಾ ಅಂತಂದ್ರೆ ಶಾರ್ಟ್ ಬಯೋ. ನಿಮ್ಮ ಇಂಟ್ರೊಡಕ್ಷನ್ ಒಳಗೆ ಇದನ್ನ ಬರಿಬೇಕು ನೀವು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಶಾರ್ಟ್ ಇಂಟ್ರೊಡಕ್ಷನ್ ಟು ದ ಪೋಯಮ್ ಕ್ರಿಸ್ಟಾಬೆಲ್. ಸೊ ಶಾರ್ಟ್ ಇಂಟ್ರೊಡಕ್ಷನ್ ನೋಡೋಣ ನಾವು ಕ್ರಿಸ್ಟಾಬೆಲ್ ಪೋಯಮ್ ಬದಲ. ಕ್ರಿಸ್ಟಾಬೆಲ್ ಈಸ್ ಅ ರೊಮ್ಯಾಂಟಿಕ್ ಗೋಥಿಕ್ ಪೋಯಮ್ ರಿಟನ್ ಬೈ ಸ್ಯಾಮ್ಯುಯಲ್ ಟೈಲರ್ ಕಾಲ್ರಿಜ್, ಕಂಬೈನಿಂಗ್ ಮಿಸ್ಟ್ರಿ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂಡ್ ಸೈಕಾಲಜಿಕಲ್ ಟೆನ್ಷನ್. ಸೊ ಕ್ರಿಸ್ಟಾಬೆಲ್ ಅನ್ನೋ ಒಂದು ಪೋಯಮ್ ಏನಪ್ಪಾ ಅಂತಂದ್ರೆ ಇದು ರೊಮ್ಯಾಂಟಿಕ್ ಒಂದು ಗೋಥಿಕ್ ಪೋಯಮ್ ಆಗಿರ್ತೈತಿ. ರೊಮ್ಯಾಂಟಿಕ್ ಅಂದ್ರೆ ರೊಮ್ಯಾಂಟಿಕ್ ಏಜ್, ಗೋಥಿಕ್ ಅಂದ್ರೆ ಒಂದು ಭಯಾನಕ ಅಥವಾ ಭಯನ ಹುಟ್ಟಿಸುವಂತ ಒಂದು ಕವನ ಆಗಿರ್ತೈತಿ ಅದು. ಆಮೇಲೆ ಅದೊಂದೇನೋ ಕಾಂಬಿನೇಷನ್ ಐತ್ರಿ, ಮಿಸ್ಟ್ರಿ ಅಂದ್ರೆ ನಿಗೂಢನ ಹೊಂದತಿ, ನಿಗೂಢ ಜೊತೆ ಅಲೌಕಿಕ ಒಂದು ವಿಷಯವಾರಗಳನ್ನು ಕೂಡ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ ನಾವು ನೋಡ್ತೇವೆ. ಅಂಡ್ ಸೈಕಾಲಜಿಕಲ್ ಟೆನ್ಷನ್ ಇಟ್ ಟೆಲ್ಸ್ ಅಂದ್ರ ಮನೋವಿಜ್ಞಾನ ಅನ್ಬೋದು ನಾವು, ಮಾನಸಿಕ ಅನ್ಬೋದು. ಸೊ ಅವು ಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ಪೋಯಮ್ ಆಗಿರ್ತೈತಿ. ನಿಮಗೆ ಕ್ರಿಯೇಟ್ ಮಾಡಂಗಿಲ್ಲ, ನಿಮ್ಗೆ ಟೆನ್ಷನ್ ಕೊಡಂಗಿಲ್ಲ. ಅಂದ್ರ ಈ ಕವನದೊಳಗ ಬರ್ತಕ್ಕಂಥ ಕ್ರಿಸ್ಟಾಬೆಲ್ ಅನ್ನೋ ಒಂದು ಏನ್ ಕ್ಯಾರೆಕ್ಟರ್ ಐತ್ಲಾ, ಆ ಕ್ಯಾರೆಕ್ಟರ್ಗೆ ಒಂಥರ ಏನಪ್ಪಾ ಅಂತಂದ್ರ ಒಂದು ಭಯ ಆಗಿರ್ಬೋದು, ಒಂಥರ ಹೆದರಿಕೆ ಆಗಿರ್ಬೋದು, ಅದು ಅಕ್ಕಿಗೆಲ್ಲಾನು ಫೀಲ್ ಆಗ್ತಿರತ್ತೆ. ನಿಮ್ಗ ಹೇಳ್ತೇನೆ ನಾನು. ಓಕೆ, ಏನೈತಿ ಏನಿಲ್ಲ ಅನ್ನೋದ ಇದ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ನೋಡ್ರಿ ಮುಂದ. It tells the story of an innocent girl, Christabel, and her encounter with a mysterious woman, Geraldine. ಸೊ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗ ನಮ್ಗ 2 ಕ್ಯಾರೆಕ್ಟರ್ಗಳು ಸಿಗ್ತಾವ, ಟೋಟಲ್ 3 ಅದಾವ್ರಿ. ಅದ್ರಾಗ ಸ್ಪೆಷಲಿ ಕ್ರಿಸ್ಟಾಬೆಲ್ ಮತ್ತ ಮಿಸ್ಟೀರಿಯಸ್ ವುಮನ್ ಯಾರು, ಗ್ಯಾರಲ್ಡೈನ್, ಹೂಸ್ ಬ್ಯೂಟಿ ಹೈಡ್ಸ್ ಅ ಡಾರ್ಕ್ ಸೂಪರ್ ನ್ಯಾಚುರಲ್ ಇವಿಲ್. ಸೊ ಗ್ಯಾರಲ್ಡೈನ್ ಏನಪ್ಪಾ ಅಂತಂದ್ರ
ಆ ಎರಡು ಒಬ್ಬಕಿ ಮಿಸ್ಟ್ರಿಯಸ್ ವುಮೆನ್ ಆಕಿ. ಸೊ ಆಕಿ ನಿಗೂಢ ಮಹಿಳೆ ಇರ್ತಾಳ. ನಿಗೂಢ ಅಂದ್ರೆ ಏನ್ರಿ, ಆಕಿ ಬಗ್ಗೆ ನಮ್ಗೆ ಏನ್ ಜಾಸ್ತಿ ಗೊತ್ತಾಗಂಗಿಲ್ಲ, ಆಕಿ ಎಂತ ಮಹಿಳೆ ಅಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗ. ಬಟ್ ಏನೋ ಒಂದು ನಿಗೂಢತೆನ ಹೊಂದಿರ್ತಾಳ ಆಕಿ. ಓಕೆ, ಹೂಸ್ ಬ್ಯೂಟಿ ಹೈಟ್ಸ್ ಅ ಡಾರ್ಕ್ ಸೂಪರ್ ನ್ಯಾಚುರಲ್ ಈವಿಲ್. ಸೊ ಅವಳ ಒಂದು ಆಕಿ ಬಹಳ ಸುಂದರವಾಗಿರ್ತಾಳ. ಆ ಸುಂದರತೆ ಒಳಗನ ಏನೋ ಒಂದು ಕಪ್ಪು ಅಂದ್ರೆ ಏನ್ರಿ, ಇಲ್ಲಿ ಡಾರ್ಕ್ನೆಸ್ ಅಂತ ಹೇಳಿ ನಾವು ಅಂತಿರ್ತೀವಲ್ಲ, ಸೊ ಆ ಡಾರ್ಕ್ನೆಸ್ ನ ಹೊಂದಿರ್ತಾಳ ಆಕಿ. ಆಮೇಲೆ ಸೂಪರ್ ನ್ಯಾಚುರಲ್ ಈವಿಲ್, ಒಂಥರ ಏನೋ ಅಲೌಕಿಕ ಒಂದು ಕೆಟ್ಟ ಶಕ್ತಿಗಳನ್ನ ಆಕಿ ಹೊಂದಿರ್ತಾಳ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ದ ಪೋಯಮ್ ಎಕ್ಸ್ಪ್ಲೋರ್ಸ್ ದ ಥೀಮ್ಸ್ ಆಫ್ ಇನ್ನೋಸೆನ್ಸ್, ಟೆಂಪ್ಟೇಷನ್, ಡಿಸೆಪ್ಷನ್ ಅಂಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗುಡ್ ಅಂಡ್ ಇವಿಲ್. ಸೊ ಈ ಒಂದು ಪೋಯಮ್ ಏನ್ ನಮಗೆ ಹೇಳ್ಕೊಡ್ತೈತಪ್ಪ ಅಂತಂದ್ರೆ, ಏನೈತೆ ಅದ್ರೊಳಗ ಥೀಮ್ಸ್ ಗಳು ಏನದಾವ ಅಂದ್ರ, ಇನ್ನೋಸೆನ್ಸ್ ಮುಗ್ಧತೆ ಹೇಳ್ತದೆ, ಟೆಂಪ್ಟೇಷನ್ ಅಂದ್ರ ಆಸೆಗಳ ಬಗ್ಗೆ ಹೇಳ್ತಿರತಿ, ಆಮೇಲೆ ಡಿಸೆಪ್ಷನ್ ಅಂದ್ರ ಏನೋ ಒಂದು ವಿಷಯ ಇಟ್ಕೊಂಡು ಒಮ್ಮೆ ಡಿಸೆಪ್ಟ್ ಆಗಿ ಬೇರೆ ಕಡೆ ಒಂದು ವಿಚಾರಗಳನ್ನ ಮಾಡುವಂತ ಒಂದು ಪೋಯಮ್ ಆಗಿರ್ತೈತಿ. ಅಂಡ್ ಕನ್ಫ್ಲಿಕ್ಟ್ ಬಿಟ್ವೀನ್ ಗುಡ್ ಅಂಡ್ ಇವಿಲ್. ಸೊ ಕನ್ಫ್ಲಿಕ್ಟ್ ಬಿಟ್ವೀನ್ ಗುಡ್ ಅಂಡ್ ಇವಿಲ್ ಅಂದ್ರ ಎರಡು, ಒಳ್ಳೇದು ಮತ್ತು ಕೆಟ್ಟದ್ರ ನಡಕ ಒಂಥರ ಭಿನ್ನಾಭಿಪ್ರಾಯಕ್ಕಿಂತನೂ ಅದ್ರ ನಡಕ ಇರುವಂತ ಅಂತರದ ಬಗ್ಗೆನೂ ಹೇಳ್ಕೊಡ್ತೈತಿ, ಅಥವಾ ಅದ್ರ ಅವು ಎರಡು ತರ ನಡಕ ಘರ್ಷಣೆಗಳ ಬಗ್ಗೆನೂ ಕೂಡ ಹೇಳ್ಕೊಡ್ತೈತಿ. ಸೊ ಆಲ್ದೋ ಅನ್ಫಿನಿಶ್ಡ್, ಕ್ರಿಸ್ಟಾಬೆಲ್ಲಾ ರಿಮೇನ್ಸ್ ಒನ್ ಆಫ್ ದ Coleridge's most haunting and atmospheric works, rich in symbolism, suspense and emotional depth. So ಇದೇನಪ್ಪ ಅಂತ ನಿಮ್ಗೆ ಆಲ್ರೆಡಿ ಹೇಳಿದಂಗ, it is unfinished my dear students, and Coleridge's most haunting atmospheric work. ಸೊ ಬಹಳಷ್ಟು ಏನಪ್ಪಾ ಅಂದ್ರೆ ಹಾಂಟಿಂಗ್ ಆಗಿರ್ತದೆ, ಅಂದ್ರೆ ಬಹಳ ನಿಗೂಢತೆ, ಹೆದರಿಕೆ, ಭಯ ಮೂಡಿಸುವಂತ ಒಂದು ಕವನ ಇದಾಗಿರ್ತೈತಿ. ಬಹಳ ಚಂದ ಸ್ಟೋರಿ ಐತ್ರಿ ಈ ಒಂದು ಇಟ್ ಇಸ್ ಪೋಯಮ್. ನಮಗ ಈಗ ನಾವು ಸಾಂಗ್ ಕುಣಿಷನ್ ಪೋಯಮ್ ಅಂತೀವಲ್ಲ, ಆ ರೀತಿ ಇಲ್ಲದು. ಇಟ್ ಈಸ್ ಕೈಂಡ್ ಆಫ್, ಇದೇನ್ ಡ್ರಾಮ್ಯಾಟಿಕ್ ಮೊನೋಲಾಗ್ ಅಲ್ಲ, ಬಟ್ ನನಗ್ ಹಂಗ ಅನಿಸ್ತತಿ ಡ್ರಾಮ್ಯಾಟಿಕ್ ಮೊನೋಲಾಗ್ ಅಲ್ಲ, ನೆನ್ಪಿಟ್ಕೊಳ್ರಿ. ಜಸ್ಟ್ ನಾರ್ಮಲ್ ಪೋಯಮ್, ಒಂದು ಕತಿಗತೆ. ಓಕೆ, ತರ ನಾವಿಲ್ಲಿ ನೋಡ್ಬೋದು. ಸೊ ಮೊದಲನೇದಾಗಿ ನಿಮ್ಗೆ ಕ್ಯಾರೆಕ್ಟರ್ ಅನಾಲಿಸಿಸ್ ನೋಡೋಣ. ಕ್ಯಾರೆಕ್ಟರ್ಸ್ ಗಳು ಯಾವ್ದಾವ್ ನೋಡ್ರಿ. ಮೊದಲಿಗೆ ಕ್ಯಾರೆಕ್ಟರ್ ಈಸ್ ಪೋರ್ಟ್ರೇಸ್ಡ್ ಆಸ್, ಕ್ರಿಸ್ಟಾಬೆಲ್ಲಾ ಕ್ಯಾರೆಕ್ಟರ್ ಬಗ್ಗೆ ಹೇಳತ್ತೆ ನಿಮ್ಗ. ಕ್ಯಾರೆಕ್ಟರ್ ಈಸ್ ಪೋರ್ಟ್ರೇಡ್ ಆಸ್ ಅನ್ ಇನ್ನೋಸೆಂಟ್, ಪ್ಯೂರ್ ಹಾರ್ಟೆಡ್, ಜೆಂಟಲ್ ಅಂಡ್ ಡೀಪ್ಲಿ ರಿಲಿಜಿಯಸ್ ಯಂಗ್ ವುಮನ್ ಹೂಸ್ ಗುಡ್ನೆಸ್ ಫಾರ್ಮ್ಸ್ ದ ಮಾರಲ್ ಸೆಂಟರ್ ಆಫ್ ದ ಪೋಯಮ್. ಸೊ ಇದು ಕ್ರಿಸ್ಟಾಬೆಲ್ಲಾ ಏನಪ್ಪಾ ಅಂತಂದ್ರೆ ಬಹಳ ಇನ್ನೋಸೆಂಟ್ ಇರ್ತಾಳ, ಆಮೇಲೆ ಪ್ಯೂರ್ ಹಾರ್ಟೆಡ್ ಇರ್ತಾಳ, ಬಹಳ ಒಳ್ಳೆ ಮನಸ್ಸಿಗೆ, ಆಮೇಲೆ ಜೆಂಟಲ್ ಬಹಳ ಮೃದು ಇರ್ತಾಳ, ಡೀಪ್ಲಿ ರಿಲಿಜಿಯಸ್ ದೇವರ ಬಗ್ಗೆ ನಂಬಿಕೆ ಏನಿದೆ, ಆಧ್ಯಾತ್ಮಿಕವಾಗಿರ್ತಾಳ ಆಕಿ. ಆಧ್ಯಾತ್ಮಿಕ ಮಹಿಳೆ ಅಂತ ಅನ್ಬೋದು, ವುಮೆನ್ ಅನ್ಬೋದು ನಾವು. ಯಂಗ್ ವುಮೆನ್ ಹೂಸ್ ಗುಡ್ನೆಸ್ ಫಾರ್ಮ್ಸ್ ದ ಮಾರಲ್ ಸೆಂಟರ್ ಆಫ್ ದ ಪೋಯಮ್. ಸೊ ಒಂದ್ ರೀತಿಯಿಂದ ಏನಪ್ಪಾ ನೈತಿಕತೆಯನ್ನ ಹೇಳಿಕೊಡುವಂತ ಒಂದು ಕ್ಯಾರೆಕ್ಟರ್ ಆಗಿರ್ತೈತಿ ಯಾವುದು, ಕ್ರಿಸ್ಟಾಬೆಲ್ಲಾ. ಓಕೆ, ಕ್ರಿಸ್ಟಾಬೆಲ್, ನಾಟ್ ಕ್ರಿಸ್ಟಾಬೆಲ್ಲಾ. Her midnight prayer under the oak tree reflects her spiritual nature and her purity of intention. So ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗ ಒಂದ್ ರಾತ್ರಿ ಕ್ರಿಸ್ಟಾಬೆಲ್ಲಾ ಹೊರಗೆ ಬಿದ್ದಿರ್ತಾಳ, ಮನೆಯಿಂದ ಹೊರಗೆ ಬರ್ತಾಳ, ಏನೋ ಸೌಂಡ್ಗಳು ಆಗ್ತಿರ್ತಾವ, ನಾಯಿ ಒದ್ರೋದಾಗಿರ್ಬೋದು, ನಾಯಿ ಬೊಗಳೋ ಸೌಂಡ್ ಆಗಿರ್ತಿರ್ತೈತಿ. ಸೊ ಅವೆಲ್ಲಾ ಸೌಂಡ್ಗಳನ್ನ ಕೇಳಕಿ ಮಧ್ಯರಾತ್ರಿ ಎಕ್ಸಾಕ್ಟ್ಲಿ 12 ಗಂಟೆಕ ತನ್ನ ಒಂದು ಕ್ಯಾಸಲ್ ಅಂತ ಹೇಳ್ತಿರ್ತೇವೆ, ಮಹಲ್ ಅಥವಾ ತನ್ನ ಒಂದು ಕೊಠಡಿಯಿಂದ ಹೊರಗೆ ಬಂದು, ಮನೆಯಿಂದ ಹೊರಗೆ ಬಂದು, ಅಲ್ಲಿ ಈ ಒಂದು ಓಕ್ ಟ್ರೀ ಕಡೆ ಹೋಗ್ತಾಳ. ದೊಡ್ಡ ಓಕ್ ಟ್ರೀ ಇರ್ತೈತಿ. ನಿಮ್ಗೆ ಈ ಪೋಯಮನೆ ಹೇಳತ್ತೇನ, ಪೋಯಮ್ ಹೇಳಬೇಡ, ಬರೀ ಅಂದ್ರೆ ಏನ್ ಸನ್ನಿವೇಶ ಹೇಳತ್ತ ನಿಮ್ಗ. ಸೊ ಆ ಓಕ್ ಟ್ರೀ ಕಡೆ ಹೋಗಿ ಏನಪ್ಪಾ ಅಂತ ನಿಲ್ತಾಳ. ಅಲ್ಲಿ ಎಲ್ಲರೂ ಹೆದರಿಕೆಯಿಂದ ಇರ್ತಾಳ. ಆಕೆ ಏನಪ್ಪಾ ಅಂತಂದ್ರ ಒಂದ್ ರೀತಿಯಿಂದ ಬಹಳ ಭಕ್ತಿಯಿಂದ ಒಂದು ಪೂಜೆನ ಮಾಡ್ತಿರ್ತಾಳ ರಾತ್ರಿ ಅಲ್ಲಿ ಆ ಒಂದು ಓಕ್ ಟ್ರೀ ಕೆಳಗೆ ನಿಂತ್ಕೊಂಡ. ಸೊ ಮುಂದೆ ಏನಾಗುತ್ತೆ ಅನ್ನೋದ್ರ ನಿಮ್ಗ ಮುಂದ್ ವಿಡಿಯೋ ಕಂಟಿನ್ಯೂ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತೆ. ಓಕೆ, ಕ್ರಿಸ್ಟಾಬೆಲ್ಲಾ represents innocence tested by the intrusion of supernatural evil. She becomes a figure caught between purity and corruption. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಅವಳ ಒಂದು ಇನ್ನೋಸೆನ್ಸ್, ಮುಗ್ಧತೆ ಏನ್ ಹೇಳ್ಕೊಡ್ತೈತಿ ಅಂದ್ರ, ಮುಗ್ಧತೆ ಹೆಂಗ ಒಂದು ಈ ಅಲೌಕಿಕ ಒಂದು ಶಕ್ತಿ ಮುಂದೆ, ಕೆಟ್ಟ ಶಕ್ತಿ ಮುಂದ ತನ್ನ ಇನ್ನೋಸೆನ್ಸ್ ಏನು ಯೂಸ್ ಬರಂಗಿಲ್ಲ, ತನ್ನ ಮುಗ್ಧತೆ ಅದಕ್ಕೂ ಯೂಸ್ ಬರಂಗಿಲ್ಲ. ಸೊ ಅದ ಹೆಂಗ್ ಏನೇನು ಪರಿಣಾಮಗಳನ್ನ ಬೀರ್ತಿದೆ ಅನ್ನೋದನ್ನ ಮುಂದೆ ನೋಡಬಹುದು ನಾವು ಒಂದು ಕವನದೊಳಗ. ಶಿ ಬಿಕಮ್ಸ್ ಅ ಫಿಗರ್ ಕಾಟ್ ಬಿಟ್ವೀನ್ ಪ್ಯೂರಿಟಿ ಅಂಡ್ ಕರಪ್ಷನ್. ಸೊ ಆ ಒಂದು ಪ್ಯೂರಿಟಿ ಮತ್ತು ಕರಪ್ಷನ್ ನಡಕ ಸಿಕ್ ಬೀಳುವಂತ ಒಂದು ಕ್ಯಾರೆಕ್ಟರ್ ಯಾರ್ದಾಗ್ತಿತ್ತಪ್ಪ ಅಂತಂದ್ರ ನಮ್ಮ ಕ್ರಿಸ್ಟಾಬೆಲ್ ಆಗ್ತದ್ರಿ. ನೆಕ್ಸ್ಟ್ ನೋಡ್ರಿ, ಗೈಡೆಡ್ ಬೈ ಹರ್ ಕಂಪ್ಯಾಷನ್ ಶಿ ಹೆಲ್ಪ್ಸ್ ಗ್ಯಾರಲ್ಟೈನ್, ಬಿಲೀವಿಂಗ್ ಹರ್ ಟು ಬಿ ಅ ಹೆಲ್ಪ್ಲೆಸ್ ವಿಕ್ಟಿಮ್, ಬಟ್ ದಿಸ್ ಕೈಂಡ್ನೆಸ್ unknowingly invites danger into her life. Christabel becomes vulnerable and powerless under Geraldin's spell, unable to voice the truth or defend herself. ಸೊ ಅಲ್ಲಿ ಏನಾಗತ್ತಂದ್ರ ಆ ಓಕ್ ಟ್ರೀ ಕೆಳಗೆ ನಿಂತಾಗ ಅಲ್ಲಿ ಯಾರು ಭೇಟಿ ಆಗ್ತಾರಂದ್ರ ಆಕಿ ಗೆರಾಲ್ಡೈನ್ ಭೇಟಿ ಆಗ್ತಾಳ್ರಿ. ಸೊ ಈ ಗೆರಾಲ್ಡೈನ್ ಭೇಟಿ ಆದಾಗ ಆಕಿ ಕಡೆ ಒಂಥರ ಏನು ಈ ಅಲೌಕಿಕ ಕೆಟ್ಟ ಶಕ್ತಿಗಳು ಇರ್ತಾವ, ಆಕಿನ ಬಹಳ ಕೆಟ್ಟ ಶಕ್ತಿಗಳು ಇರ್ತಾವ. ಒಂದ್ ರೀತಿ ಏನೋ ಮಾಟ ಮಂತ್ರ ತಪ್ಪ ಹೇಳ್ಬೋದು ನಾವು, ಏನೋ ಒಂದ್ ಮಂತ್ರ ಹಾಕ್ತಾರ, ಮಂತ್ರ ಕೂಡ ಕ್ರಿಸ್ಟಾಬೆಲ್ಲಾ ಕಂಪ್ಲೀಟ್ಲಿ ಗೆರಾಲ್ಡೈನ್ ಕಂಟ್ರೋಲ್ ಆಗಿ ಬರ್ತಾಳ್ರಿ.
ನೋಡ್ಬೋದು ನೀವು, ಅಷ್ಟು ಇನ್ನೋಸೆನ್ಸ್ ಇದ್ದು ಆಕಿ ಹೆಲ್ಪ್ ಮಾಡಕ್ ಮುಂದಾಗ್ತಾಳ. ಅದ್ರ ಗೆರಾಲ್ಡೈನ್ ಒಂದು ವಿಚ್ ತರ ಒಂದ್ ರೀತಿ ಮಾಟಗಾರ್ತಿ ತರ ಏನ್ ಮಾಡ್ತಾಳ ಅಂದ್ರ ಆಕಿ ಮೇಲೆ ಮಾಟ ಮಾಡಿ ಕಂಟ್ರೋಲ್ ಇಟ್ಕೊಂತಾಳ. ಸೊ ಮುಂದೆ ಏನಾಗ್ತದೆ ಅನ್ನೋದ ಪೋಯಮ್ ಒಳಗ ನೋಡೋಣಂತ. ಓಕೆ, ಈ ಒಂದು ಕ್ಯಾರೆಕ್ಟರ್ ಕ್ರಿಸ್ಟಾಬೆಲ್ ಏನಪ್ಪಾ ಅಂತಂದ್ರೆ ಶಿ ಇಸ್ ವೆರಿ ಇಮೋಷನಲ್, ಸೆನ್ಸಿಟಿವ್, morally upright and spiritually inclined. She stands as the embodiment of goodness, overshadowed by a mysterious evil she cannot control. So ಏನಪ್ಪಾ ಅಂತಂದ್ರ ಅವಳ ಒಂದು ಈ ಗುಡ್ನೆಸ್ ಆಗಿರ್ಬೋದು, ಮೊರಾಲಿಟಿ ಆಗಿರ್ಬೋದು, ಅವೆಲ್ಲ ಒಂಥರ ಈ ಕತ್ಲ ಸಿಕ್ಕೊಂಡಂಗ ಆಗ್ತಾವ್ರಿ. ಕತ್ಲ ಅಥವಾ ಒಂದು ನೆರಳ ಅಥವಾ ಒಂದ್ ಈಗ ಎಲ್ಲೋ ಒಂದ್ ಕಡೆ ನಿಗೂಢವಾಗಿ ಅವೆಲ್ಲ ಸಿಕ್ಕೊಂಡ್ಬಿಡ್ತಾವ. ಯಾಕಂದ್ರ ಯಾವಕ್ಕೂ ಯೂಸ್ ಬರಂಗಿಲ್ಲ. ಯಾಕಂದ್ರ ಆಕಿನ ಯಾರೋ ಒಂದು ಒಬ್ಬ ನಿಗೂಢ ವ್ಯಕ್ತಿ ಆಕಿನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಓಕೆ, ಆ ನಿಗೂಢ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇಲ್ಲಿ ಗೆರಾಲ್ಡೈನ್ ನೋಡ್ಬೋದು. ಸೊ ಇದಿಷ್ಟು ಕ್ರಿಸ್ಟಾಬೆಲ್ಲಾ ಬಗ್ಗೆ ರೀ. ಇನ್ನ ಗೆರಾಲ್ಡೈನ್ ಬಗ್ಗೆನ ನೋಡೋಣಂತ. ಸೊ ಗೆರಾಲ್ಡೈನ್ ಕ್ಯಾರೆಕ್ಟರ್ ಅನಾಲಿಸಿಸ್. ಮೊದಲಾಗಿ ಗೆರಾಲ್ಡೈನ್ ಈಸ್ ಡಿಪಿಕ್ಟೆಡ್ ಆಸ್ ಅ ಮಿಸ್ಟೀರಿಯಸ್, ಸ್ಟ್ರೈಕಿಂಗ್ಲಿ ಬ್ಯೂಟಿಫುಲ್ ಅಂಡ್ ಸೆಡಕ್ಟಿವ್ ವುಮನ್ ಹೂ ಫಸ್ಟ್ ಅಪಿಯರ್ಸ್ ವೀಕ್ ಅಂಡ್ ಹೆಲ್ಪ್ಲೆಸ್ ಬಟ್ ಕ್ವಿಕ್ಲಿ ರಿವೀಲ್ಸ್ ಡಾರ್ಕರ್ ಸೂಪರ್ ನ್ಯಾಚುರಲ್ ಸೈಡ್. ಸೊ ಗೆರಾಲ್ಡೈನ್ ಏನಪ್ಪಾ ಅಂತಂದ್ರೆ ಒಬ್ಬ ಮಿಸ್ಟೀರಿಯಸ್ ವುಮನ್ ಆಗಿರ್ತಾಳ, ಅಂದ್ರೆ ನಿಗೂಢ ಮಹಿಳೆ, ನಿಗೂಢ ವ್ಯಕ್ತಿ. ಆಮೇಲೆ ಬಹಳ ಸುಂದರವಾಗಿರ್ತಾಳ್ರಿ, ಬಹಳ ಚಂದ ಇರ್ತಾಳ ಆಕಿ. ಆಮೇಲೆ ಸಿಡಕ್ಟಿವ್ ವುಮೆನ್, ಆಕಿ ನೋಡಕೂಡದನ್ನ ಮೋಹ ಆಗುವಂತ ಒಂದು ಮಹಿಳೆ ಯಾರು ಈ ಗೆರಾಲ್ಡೈನ್ ಆಗಿರ್ತಾಳ. ಹೂ ಫಸ್ಟ್ ಅಪಿಯರ್ಸ್ ವೀಕ್ ಅಂಡ್ ಹೆಲ್ಪ್ಲೆಸ್ ಬಟ್ ಕ್ವಿಕ್ಲಿ ರಿವೀಲ್ಸ್ ದ ಡಾರ್ಕ್ ಸೂಪರ್ ನ್ಯಾಚುರಲ್ ಸೈಡ್. ಸೊ ಮೊದಲಿಗೆ ಆಕಿ ಬಹಳ ವೀಕ್ ಅನ್ಸಿರ್ತಾಳ. ವೀಕ್ ಅಂದ್ರೆ ಏನು, ಪಾಪ ಏನೋ ಕೆಟ್ಟದಾಗೈತೆ ಆಕಿಗೆ, ಏನು ಒಳ್ಳೇದಾಗಿರಂಗಿಲ್ಲ. ಆ ಟೈಮ್ದಾಗ ಹೆಲ್ಪ್ ಮಾಡಕ್ ಬಂದಿದ್ ಯಾರಪ್ಪ ಅಂತಂದ್ರೆ ಅಲ್ಲಿ ಕ್ರಿಸ್ಟಾಬೆಲ್ ಹೆಲ್ಪ್ ಮಾಡಿರ್ತಾಳ. ಆಮೇಲೆ ಆಕಿನ ಆಕಿ ಕಂಟ್ರೋಲ್ ಮಾಡಕ ಸ್ಟಾರ್ಟ್ ಮಾಡ್ತಾಳ. ಸೊ ಅದ್ ಹೆಂಗ ಅನ್ನೋದು ನಾವು ಮುಂದೆ ಪೋಯಮ್ ನೋಡೋಣ. ಶಿ ಸಿಂಬಲೈಸಸ್ ಡಿಸೆಪ್ಷನ್, temptation and the hidden evil that lurks behind outward beauty. ಸೊ ಈಗ ನಮ್ಗೆ ಏನ್ ತೋರಿಸ್ಕೊಡ್ತಾರಪ್ಪ ಅಂತಂದ್ರೆ ಒಂಥರ ಡಿಸೆಪ್ಷನ್, ಮೇಲ್ನೋಟಕ್ಕೆ ಬೇರೆ ಇರೋದು, ಒಳನೋಟಕ್ಕೆ ಬೇರೆ ಅನ್ನುವಂತರ ಡಿಸೆಪ್ಷನ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಮಹಿಳೆ ಆಗಿರ್ತಾಳ್ರಿ. ಟೆಂಪ್ಟೇಷನ್, ಅವಳು ನೋಡಿದ ಕೂಡಲೇ ಏನೋ ಒಂಥರ ಮನಸ್ಸಿಗೆ ಟೆಂಪ್ಟ್ ಆಗುವಂತ ಒಂದು ವರ್ತನೆ ಅವಳದಿರ್ತತಿ. ಆಮೇಲೆ ಹಿಡನ್ ಈವಿಲ್, ಒಳಗ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ನೋಡಕ್ ಸುಂದರವಾಗಿದ್ರು ಕೆಟ್ಟ ಒಂದು ಮನೋಭಾವನ ಹೊಂದಿರುವಂತ ಒಂದು ಮಹಿಳೆ ಅಥವಾ ಹೆಣ್ಣು ಯಾರಪ್ಪ ಅಂತಂದ್ರೆ ಇಲ್ಲಿ ಗೆರಾಲ್ಡೈನ್ ಆಗಿರ್ತಾಳ. ನೆಕ್ಸ್ಟ್ ನೋಡ್ರಿ, ಹರ್ ಬಿಹೇವಿಯರ್, ದ ಅನ್ಯಾಚುರಲ್ ಮಾರ್ಕ್ಸ್ ಆನ್ ಹರ್ ಬಾಡಿ, and the strange reaction of animals suggest that she is not human but a supernatural antagonist. ಸೊ ಅವಳ ಒಂದು ಬಿಹೇವಿಯರ್ ಆಗಿರ್ಬೋದು, ಅಥವಾ ಅವಳ ಒಂದು ಮೈ ಮೇಲೆ ಒಂದಿಷ್ಟು ಮಾರ್ಕ್ಸ್ ಗಳು ಬಿದ್ದಿರ್ತಾವ, ಅಥವಾ ಏನೋ ಒಂದು ಟ್ಯಾಟೂಗಳಾಗಿರ್ಬೋದು, ಅವೆಲ್ಲ ಆಕಿ ಮೈ ಮೇಲೆ ಇರೋದು ಒಂಥರ ಈ ಅನಿಮಲ್ಸ್ ಗಳ ಬಿಹೇವಿಯರ್ ಕೂಡ. ಕೆಲವ್ರಿ ಯಾವ್ದಾರ ಒಂದು ಪ್ರಾಣಿಗಳ ಮುಂದೆ ಹೋದಪ್ಪ ಅಂತಂದ್ರೆ ಅನಿಮಲ್ಗಳು ಒಂಥರ ಕೆಟ್ಟ ಬಿಹೇವ್ ಮಾಡ್ತಿರ್ತಾವ ನೋಡ್ರಿ. ಏನಾದ್ರು ಕೆಟ್ಟ ಯಾರಾದ್ರೂ ಇದ್ರಪ್ಪ ಅಂತಂದ್ರ ಅವ್ರಿಗೆ ನಾಯಿಗಳಾಗಿರ್ಬೋದು, ಬೆಕ್ಕಗಳಾಗಿರ್ಬೋದು ಬಗಳ್ದಿರ್ತಾವ. ಹಂಗ ಈಕಿದ ಒಂಥರ ಕ್ಯಾರೆಕ್ಟರ್ ಕೂಡ ನಮ್ಗೆ ಇಲ್ಲಿ ತೋರಿಸ್ಕೊಡ್ತೈತಿ. ಸೊ ಅದೇ ರೀತಿ ಏನಪ್ಪಾ ಅಂತಂದ್ರ ಇಲ್ಲಿ ನಮ್ಗೆ ಕಂಡು ಬರ್ತದೆ ನಾವು ನೋಡ್ಬೋದು. ಓಕೆ, ಅವೆಲ್ಲ ಒಂಥರ ಅನಿಮಲ್ಸ್ ಗಳಿಗೆ ಆಲ್ರೆಡಿ ಗೊತ್ತಿರ್ತದೆ ಅಂತ ಹೇಳ್ತಾರಲ್ಲ, ನಾಯಿಗಳಿಗೆ ಯಾವ್ದೋ ಒಂದು ಪ್ರಾಣಿಗಳಿಗೆ ಗೊತ್ತಿರುತ್ತೆ ಯಾವ್ದು ಕೆಟ್ಟದು, ಯಾರು ಒಳ್ಳೆಯವರು, ಯಾರು ಕೆಟ್ಟದು ಅಂತ ಹೇಳಿ. ಸೊ ಆ ಒಂದು ಸೆನ್ಸ್ ಅನಿಮಲ್ಸ್ ಗಳಿಗೆ ಆಗ್ತಿರುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಗೆರಾಲ್ಡೈನ್ ಪ್ಲೇಸ್ ದ ಸೆಂಟ್ರಲ್ ವಿಲನಿಯಸ್ ರೋಲ್ ಇನ್ ದ ಪೋಯಮ್, casting a spell over Christabel to control her thoughts and silence her completely. ಸೊ ಏನಪ್ಪಾ ಅಂದ್ರೆ ಗೆರಾಲ್ಡೈನ್ ಒಂಥರ ಇಲ್ಲಿ ಆಂಟಾಗೋನಿಸ್ಟ್ ಆಗಿ ಕಾಣ್ತಾರ, ಅಂದ್ರ ವಿಲನ್ ಆಗಿ ನೋಡ್ಬೋದು ಇಲ್ಲಿ ಒಂಥರ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗ ಕೆಟ್ಟ ಒಂದು ಪಾತ್ರ. ಈಕಿ ಏನ್ ಮಾಡ್ತಾಳ ಅಂದ್ರೆ ಕ್ರಿಸ್ಟಾಬೆಲ್ ಅನ್ನ ಕಂಟ್ರೋಲ್ ಮಾಡೋ ಸಂಬಂಧ. ಆಮೇಲೆ ಅಕ್ಕಿನ ಬಾಯಿ ಯಾವತ್ತು ಬಂದಿರ್ಬೇಕು, ಅಕ್ಕಿ ಏನು ಹೇಳ್ಬಾರ್ದು. ಅಂದ್ರೆ ಕ್ರಿಸ್ಟಾಬೆಲ್ ಗೊತ್ತಿರ್ತೈತಿ ಈಕಿ ಕೆಟ್ಟದಾದ ಅಂತ ಹೇಳಿ, ಯಾರು ಗೆರಾಲ್ಡೈನ್ ಕೆಟ್ಟದಾದ ಗೊತ್ತಿರ್ತೈತಿ. ಆದ್ರ ಒಂದಿಷ್ಟು ಮಂತ್ರಗಳನ್ನ ನುಡಿದ ನಂತರ ಅಕ್ಕಿ ಏನ್ಪಾ ಅಂತಂದ್ರೆ ಸುಮ್ ಮಾಡ್ಬಿಟ್ಟಿರ್ತಾಳ, ಸೈಲೆಂಟ್ ಮಾಡಿಬಿಟ್ಟಿರ್ತಾಳ. ಏನ್ರಿ ಹೇಳ್ಬೇಕು ಅನ್ಕೂಡ್ದನು ಅಕ್ಕಿ ಹೇಳಕ್ ಆಗ್ತಿರಂಗಿಲ್ಲ. ಯಾರಿಗೆ? ನಮ್ಮ ಮೇನ್ ಕ್ಯಾರೆಕ್ಟರ್ ಯಾರು ಕ್ರಿಸ್ಟಾಬೆಲ್ ಅಥವಾ ಹೀರೋಯಿನ್ ಗೆ ಆಗ್ತಿರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, she manipulates Sir Leoline with her false story and charm, making him believe she is innocent while she secretly harms his daughter. ಸೊ ಈಕಿ ಏನಪ್ಪಾ ಅಂತಂದ್ರ ಸರ್ ಲಿಯೋಲೈನ್ ಯಾರಂದ್ರ ಇಲ್ಲಿ ಕ್ರಿಸ್ಟಾಬೆಲನ ತಂದೆ. ಆಕಿನ ಗೆರಾಲ್ಡೈನ್ ಇದ್ದಕ್ಕೆ ಒಂದು ಸುಳ್ಳು ಕಟ್ಟುಕತೆಯನ್ನು ಹೇಳ್ತಾಳ. ಕಟ್ಟುಕತೆಯನ್ನು ಹೇಳಿ ಆಮೇಲೆ ತನ್ನ ಮೈಮಾಟದಿಂದ ಏನಪ್ಪಾ ಅಂತಂದ್ರ ಈವನ್ ಸರ್ ಲಿಯೋಲೈನ್ ಕೂಡ ಅಕ್ಕಿ ಏನಪ್ಪಾ ಅಂತಂದ್ರ ನಂಬಿಸ್ಬಿಡ್ತಾಳ ಅಂತಂದ ಹೇಳಿ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಈ ಕ್ರಿಸ್ಟಾಬೆಲ್ ಎಷ್ಟೇ ಇನ್ನೋಸೆಂಟ್ ಇದ್ರು ಕೂಡ ಅಂದ್ರೆ ತಾಯಿ ಇನ್ನೋಸೆಂಟ್ ಅಂತ ತೋರಿಸುತ್ತಾಳ. ಆಮೇಲೆ ಸರ್ ಲಿಯೋಲೈನ್ ಮಗಳಿಗೆ ಹರ್ಟ್ ಮಾಡ್ತಿರ್ತಾಳ ಅಕ್ಕಿ. ಓಕೆ, her sudden gain of strength inside the castle, her ability to hypnotize Christabel, and her magical influence over the environment make her a powerful and threatening presence. ಏನಪ್ಪಾ ಅಂತಂದ್ರ ಅಕ್ಕಿ ಕ್ಯಾಸಲ್ ಒಳಗ ಅಂದ್ರೆ ಮಹಲ್ ಒಳಗ ಎಂಟರ್ ಆಗೋಗ್ಬಿಡ್ದ ಅಕ್ಕಿ ಒಂದು ಪವರ್ಸ್ ಗಳೆಲ್ಲ ಇನ್ಕ್ರೀಸ್ ಆಗಿಬಿಡ್ತಾವ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಈ ಹಿಪ್ನೋಟೈಸ್ ಮಾಡ್ಬಿಡ್ತಾವ. ಹಿಪ್ನೋಟೈಸ್ ಅಂದ್ರೆ ಕಂಟ್ರೋಲ್ ಮಾಡಕ್ ಚಾಲೂ ಮಾಡ್ತಾಳೆ ಯಾರನ್ನ?
ಕ್ರಿಸ್ಟಾಬೆಲ್ಲಾನ ಆಕಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳ. ಆಮೇಲೆ ಎನ್ವಿರಾನ್ಮೆಂಟ್ ಕೂಡ ಆಕಿ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಎನ್ವಿರಾನ್ಮೆಂಟ್ ಅಂದ್ರೆ ಆಕಿ ಸುತ್ತ ಇರುವಂತ ಒಂದು ವಾತಾವರಣವನ್ನು ಕೂಡ ಆಕಿ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಆಕಿನ ಕಡೆ ಇವಿಲ್ ಪವರ್ಸ್ ಗಳು ಅದಾವ. ಇವಿಲ್ ಅಂದ್ರ ಹೇಳಿದ ನಿಮ್ಗ ಒಂಥರ ಈ ಅಲೌಕಿಕ ಒಂದು ಕೆಟ್ಟ ಒಂದು ಪವರ್ಸ್ ಆಕಿ ಕಡೆ ಇರ್ತಾವ. ಓಕೆ, ಥ್ರೂ ಗೆರಾಲ್ಡೈನ್ ಕಾಲ್ರಿಜ್ ಇಂಟ್ರೊಡ್ಯೂಸ್ ದ ಗೋಥಿಕ್ ಥೀಮ್ಸ್ ಆಫ್ ಎನ್ಚಾಂಟ್ಮೆಂಟ್, ಡೇಂಜರ್ ಅಂಡ್ ಹಿಡನ್ ಮೆಲೋವೆಲೆನ್ಸ್. ಸೊ ಇಲ್ಲಿ ಗ್ಯಾರಲ್ಡೈನ್ ಮೂಲಕ ಕೋಲ್ರಿಜ್ ಅವರು ನಮ್ಗೆ ಏನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂದ್ರೆ ಗೋಥಿಕ್ ಥೀಮ್ಸ್ ಅನ್ನ ಅಥವಾ ಭಯ ಸೃಷ್ಟಿ ಮಾಡುವಂತ ಭಯಾನಕ ಒಂದು ಥೀಮ್ ಗಳನ್ನ ನಮ್ಗ ಪರಿಚಯ ಮಾಡಿಕೊಟ್ಟಿದಾರ ಅಂತ ಹೇಳಿ ನೋಡ್ಬೋದು. ಓಕೆ, ಇದಿಷ್ಟು ಗ್ಯಾರಲ್ಡೈನ್ ಬಗ್ಗೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡ್ರಿ. ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಲೈಕ್ ಕೊಡೋದನ್ನ ಮರಕೋಬಿಡ್ರಿ. ಆದಷ್ಟು ಮತ್ತಿಗೆ ಜಾಸ್ತಿ ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ, ಅವ್ರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಕ್ ಚಾನಲ್ಗೆ. ಸೊ ಇನ್ನು ಯಾವ ವಿಡಿಯೋಸ್ ಬೇಕು ನಂಗೆ ಟೈಮ್ ಸಿಕ್ತಂದ್ರೆ 100% ನಾನು ಈ ಪರ್ಟಿಕ್ಯುಲರ್ ಎಲ್ಲಾ ಪೋಯಮ್ ಥರ್ಡ್ ಸೆಮ್ BA ಥರ್ಡ್ ಸೆಮ್ ಇರುವಂತ ಎಲ್ಲಾ ಪೋಯಮ್ ಗಳನ್ನ ನಾನು ಮಾಡಿ ಹಾಕಿರ್ತೇನೆ ರಾಣಿ ಚಾನಲ್ ಮೆಸ್ಟದು. ಸೊ ಈಗ ಮೂರನೇ ಕ್ಯಾರೆಕ್ಟರ್ ನೋಡ್ರಿ, ಸರ್ ಲಿಯೋಲೈನ್ ಅಂತ ಹೇಳಿ. ಸರ್ ಲಿಯೋಲೈನ್, ಕ್ರಿಸ್ಟಾಬೆಲ್ಸ್ ಫಾದರ್, ಈಸ್ ಪ್ರೆಸೆಂಟೆಡ್ ಆಸ್ ಅ ನೋಬಲ್, kind-hearted and emotional man who genuinely loves his daughter, yet is easily influenced by appearances. His character symbolizes human weakness and the tendency to misjudge situations based on external impression. So, Sir ಲಿಯೋಲೈನ್ ಏನದಾರು ಕ್ರಿಸ್ಟಾಬೆಲ್ ಅನ್ನ ತಂದೆಗಿರ್ತಾರ. ಈಸ್ ಪ್ರೆಸೆಂಟೆಡ್ ಆಸ್ ನೋಬಲ್ ಅಂಡ್ ಕೈಂಡ್. ಅವರ ಬಹಳ ಒಳ್ಳೆ ವ್ಯಕ್ತಿ ಇರ್ತಾರ. ಆಮೇಲೆ ಏನಪ್ಪಾ ಇಮೋಷನಲ್ ಮ್ಯಾನ್, ಬಹಳ ಇಮೋಷನಲಿ ಕೂಡ ಇರ್ತಾರ ಅವರು. ಓಕೆ, ಆಮೇಲೆ ಜೆನ್ಯೂನ್ಲಿ ತನ್ನ ಮಗಳನ್ನ ಬಹಳಷ್ಟು ಪ್ರೀತಿ ಮಾಡುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರ ಸರ್ ಲಿಯೋಲೈನ್ ಬಹಳ ಪ್ರೀತಿ ಮಾಡ್ತಿರ್ತಾರ ತನ್ನ ಮಗಳನ್ನ. ಓಕೆ, ಹೀಸ್ ಕ್ಯಾರೆಕ್ಟರ್ ಸಿಂಬಲೈಸಸ್ ಹ್ಯೂಮನ್ ವೀಕ್ನೆಸ್ ಅಂಡ್ ದ ಟೆಂಡೆನ್ಸಿ ಟು ಮಿಸ್ಜಡ್ಜ್ ಸಿಚುವೇಶನ್ ಬೇಸ್ಡ್ ಆನ್ ಎಕ್ಸ್ಟರ್ನಲ್ ಇಂಪ್ರೆಷನ್. ಸೊ ಈ ಒಂದು ಕ್ಯಾರೆಕ್ಟರ್ ಯಾರು ಸರ್ ಲಿಯೋಲೈನ್ ಏನಪ್ಪಾ ಅಂತಂದ್ರ ಒಂದು ಹ್ಯೂಮನ್ ವೀಕ್ನೆಸ್ ಅನ್ಬೋದು ನಾವು. ಅಂದ್ರೆ ಮುಂದೆ ಯಾರು ಚಂದ ಇದ್ರಪ್ಪ ಅಂತಂದ್ರ ಮುಂದೆ ಬರೀ ಮೇಲ್ನೋಟಕ್ಕೆ ಇರುವಂತ ಒಂದು ಗುಣ ಅಷ್ಟು ನೋಡ್ತೇವೆ ಹೊರತಾಗಿ ಒಳಗೆ ಯಾವ ರೀತಿ ಕೆಟ್ಟನ್ನು ತುಂಬಿಕೊಂಡ್ರೆ ನೋಡೋದು ನಾವು ನೋಡಂಗೇ ಇಲ್ಲ. ಸೊ ಅವೆಲ್ಲಾ ವಿಷಯಗಳ ಇಲ್ಲಿ ನಮ್ಗೆ ಸರ್ ಕಂಡು ಬರ್ತಾವ. ಸೊ ಯಾರೋ ಒಬ್ಬ ಹೊಸ ವ್ಯಕ್ತಿ ಮ್ಯಾಲ್ ಚಂದ ಇದಾರ, ಅವ್ರ ಮಾತು ಬಹಳ ಸಕ್ರಿಯ ಅಂತ ಅದಾವ ಅಂತ ಹೇಳಿ ನಾವು ನೋಡ್ತೀವಿ. ಆದ್ರ ಒಳಗೆ ಎಷ್ಟು ಕೆಟ್ಟದೈತೆ ಅಂತ ಹೇಳಿ ನಾವು ನೋಡಂಗಿಲ್ಲ. ಅದೊಂದು ಎಷ್ಟೇ ಬೇಕಾದ್ರೆ ತನ್ನ ಮಗಳನ್ನ ಪ್ರೀತಿ ಮಾಡಿದ್ರು ಕೂಡ ಆಕಿನ ನಂಬಕ್ ಹೋಗಂಗಿಲ್ಲವ. ಆಮೇಲೆ ಆಕಿಗೆ ಒಂದ್ ಕೆಟ್ಟ ಮಾಡ್ಕೊಂತಾನ ಹೋಗ್ತಾನ. ಸೊ ಇಲ್ಲಿ ಮಿಸ್ಜಡ್ಜ್ ಮಾಡುವಂತ ಕ್ಯಾರೆಕ್ಟರ್ ರೀ. ಮಿಸ್ಜಡ್ಜ್ ಅಂದ್ರೆ ತಪ್ಪು ನಿರ್ಣಯನ ತಗೊಳ್ಳುವಂತ ಒಂದು ಸನ್ನಿವೇಶಗಳು ಬರ್ತಾವ. ಯಾರ ವಿರುದ್ಧ ಬರ್ತಾವ್ರವ? ತನ್ನ ಮಗಳ ವಿರುದ್ಧನ ತಪ್ಪು ನಿರ್ಧಾರಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಯಾಕಪ್ಪ ಅಂತಂದ್ರೆ ಗೆರಾಲ್ಡನ್ ಕೂಡ ತನ್ನ ಒಂದು ಚಾರ್ಮ್, ತನ್ನ ಒಂದು ಮೈಮಾಟ ಆಗಿರ್ಬೋದು ಅಥವಾ ತನ್ನ ಮುಖವಾಡ ಆಗಿರ್ಬೋದು, ಚಂದ ಮಾತಾಗಿರ್ಬೋದು, ಅದರಿಂದ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾರನ್ನ ಸರ್ ಲಿಯೋಲೈನ್ ಕೂಡ, ಅಥವಾ ಕಂಟ್ರೋಲ್ ಅನ್ನೋಕ್ಕಿಂತ ನಂಬಿಸ್ತಾಳಕಿ. ಓಕೆ, ನೆಕ್ಸ್ಟ್ ನೋಡ್ರಿ. When Geraldine arrives, Sir Llewellyn welcomes her with warmth and sympathy, fully believing her story without questioning its truth. So Geraldine ಯಾವಾಗ ಈ ಕ್ಯಾಸಲ್ ಮಹಲಿಗೆ ಬರ್ತಾಳಲ್ಲ, ಬಂದ್ ಕೂಡಲೇ ಆಕಿ ಸ್ಟೋರಿ ಹೇಳ್ತಾಳ, ತನ್ನ ಏನಾಗಿತ್ತು, ತನ್ನ ಕಥೆಯನ್ನೆಲ್ಲಾನು ಕೂಡ ಸ್ಟೋರಿನ ಸರ್ ಲಿಯೋಲೈನಿಗೆ ಹೇಳ್ತಾಳ. ಅಷ್ಟು ಲಿಯೋಲೈನಿಗೆ ಹೇಳು ಕೂಡ್ದ ಅವೆಲ್ಲಾನು ಅದನ್ನ ನಂಬಿ ಆಕಿನ ಮೇಲೆ ಒಂದು ಕರುಣೆ ತೋರಿಸಿ, ಆಮೇಲೆ ಅಕ್ಕಿ ಮೇಲೆ ಅಯ್ಯೋ ಪಾಪ ಅಂತ ಹೇಳಕ್ಕಿಗೆ ಇರಾಕ ಕೊಡ್ತಾನ. ದಿಸ್ ಟ್ರಸ್ಟ್ ಬ್ಲೈಂಡ್ಸ್ ಇನ್ ಟು ದ ಸೂಪರ್ ನ್ಯಾಚುರಲ್ ಡೇಂಜರ್ ಸರೌಂಡಿಂಗ್ ಹಿಸ್ ಡಾಟರ್. ಸೊ ಈ ಒಂದು ನಂಬಿಕೆನಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಕ್ರಿಸ್ಟಾಬೆಲ್ಗ ಒಂದು ಕೆಟ್ಟ ಆಗ್ತತಿ. ಕೆಟ್ಟ ಅಂದ್ರೆ ಏನು, ಅವಳಿಗೆ ಬಹಳ ತೊಂದರೆಗಳನ್ನ ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳ. ಹೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ರಿಸ್ಟಾಬೆಲ್ಸ್ ಫಿಯರ್ಫುಲ್ ಬಿಹೇವಿಯರ್ ಕ್ರಿಯೇಟ್ಸ್ ಇಮೋಷನಲ್ ಟೆನ್ಷನ್ ಇನ್ ದ ಪೋಯಮ್ as he interrupts her silence and distress as rudeness rather than a cry for help. ಸೊ ಇದ ಒಂದು ಪ್ರಾಬ್ಲಮ್ ಇಂದ ಏನಾದಪ್ಪ ಅಂತಂದ್ರೆ ಕ್ರಿಸ್ಟಾಬೆಲ್ಲ ಬಹಳ ತ್ರಾಸ ತಗೋತಾಳ್ರಿ. ಆಕಿ ಎಷ್ಟೇ ಬೇಕಾದಷ್ಟು ಹೇಳಕ್ ಹೋದ್ರು ಕೂಡ ಆಕಿ ಅಳ್ಕೊಂತ ಹೇಳ್ತಿರ್ತಾವ ತನ್ನ ಅಪ್ಪಗ. ಆದ್ರ ಸರ್ ಲಿಯೋಲೈನ್ ಏನಪ್ಪಾ ಅಂತಂದ್ರ ಕೇಳಕ್ ರೆಡಿ ಆಗಂಗಿಲ್ಲ. ಬರೀ ಯಾರು ನಂಬ್ತಿರ್ತಾನವ, ಈ ನಮ್ಮ ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿರ್ತಲ್ಲ ಮಹಲ್ ಒಳಗೆ, ಯಾರು ಗ್ಯಾರಲ್ಡೈನ್ ಅನ್ನ ನಂಬಕ್ಕ ಸ್ಟಾರ್ಟ್ ಮಾಡ್ತಾನ. ಆಲ್ದೋ ಅಫೆಕ್ಷನೇಟ್ ಅಂಡ್ well-meaning, Sir Llewellyn becomes impulsive and overly trusting, failing to recognize Geraldine's manipulative nature. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ಓವರ್ ಆಗಿ ಟ್ರಸ್ಟ್ ಮಾಡಕ್ ಚಾಲೂ ಮಾಡ್ಬಿಡ್ತಾನೆ ಯಾರನ್ನ, ಗೆರಾಲ್ಡನ್ನ. ಆದ್ರ ಇಲ್ಲಿ ತನ್ನ ಮಗಳು ಕ್ರಿಸ್ಟಾಬೆಲ್ಲಾಗ ಏನೆಲ್ಲ ತೊಂದರೆಗಳು ಆಗತ್ತಾವ ಅನ್ನೋದನ್ನ ನೋಡಂಗಿಲ್ಲ. ಗೆರಾಲ್ಡೈನ್ ಒಂದು ಮೆನಿಪ್ಯುಲೇಟಿವ್ ನೇಚರ್ ಇದ್ರಿ. ಮೆನಿಪ್ಯುಲೇಟ್ ಅಂದ್ರೆ ತನ್ನ ಮಾತುಗಳಿಂದ ಆಕರ್ಷಣೆ ಮಾಡಿ ಎಲ್ಲರನ್ನು ನಂಬಿಸುವಂತ ಒಂದು ಶಕ್ತಿ ಯಾರಿಗ್ರಿ, ಗೆರಾಲ್ಡೈನ್ಗ ಇರ್ತೈತಿ. ಸೊ ಈ ಒಂದು ವ್ಯಕ್ತಿಗತವನ್ನ ನಾವು ನೋಡ್ಬೋದು ಇಲ್ಲಿ. ನಾವ್ ಅಂದ್ರ ಮೆನಿಪ್ಯುಲೇಟ್ ಮಾಡುವಂತ ಒಂದು ಏನ್ ಶಕ್ತಿ ಐತಲ್ಲ, ನೈಸರ್ಗಿಕವಾಗಿ ಪಡ್ಕೊಂಡಿರ್ತಾಳ, ಮೆನಿಪ್ಯುಲೇಟ್ ಮಾಡಿ ಸರ್ ಲಿಯೋಲೈನ್ ಅನ್ನ ಏನ್ ನಂಬಿಸ್ತಿರ್ತಾಳಪ್ಪ ಅಂತಂದ್ರ ಕ್ರಿಸ್ಟಾಬೆಲ್ಲ ಕೆಟ್ಟದಾಳ ಅಥವಾ ಕ್ರಿಸ್ಟಾಬೆಲ್ಲಾಗ
ಬಯೋ ರೀತಿ ಮಾಡ್ತಿರ್ತಾಳೆ. ಓಕೆ, ಹೀಸ್ ಇನ್ಎಬಿಲಿಟಿ ಟು ಸಿ ಹಿಸ್ ಡಾಟರ್ಸ್ ಸಫರಿಂಗ್ ಹೈಲೈಟ್ ದ ಟ್ರಾಜಿಕ್ ಐರನಿ ಅಂಡ್ ಡೀಪನ್ಸ್ ದ ಪೋಯಮ್ಸ್ ಗೋಥಿಕ್ ಅಟ್ಮಾಸ್ಫಿಯರ್. ಸೊ ಮಗಳಿಗೆ ಎಷ್ಟು ತ್ರಾಸ ಆಗೈತಿ, ಈಕಿ ಗೆರಳನಿದ್ದಕ್ಕೆ ಮಗಳನ್ನ ಕಂಟ್ರೋಲ್ ಆಗಿ ಇಟ್ಟಿರ್ತಾಳ, ಅದನ್ನೆಲ್ಲ ಕಂಡ ಬರಂಗಿಲ್ಲ ಯಾರಿಗೆ, ಸರ್ ಲಿಯೋಲನ್ ಕಂಡು ಬರಂಗಿಲ್ಲ ಇಡೀ ಪೋಯಮ್ ಮುಗಿಯುವರೆಗೂ. ಪೋಯಮ್ ಅರ್ಧಕ್ಕ ಮುಗಿದ್ರಿದು, ಇಟ್ ಈಸ್ ಅನ್ಫಿನಿಶ್ಡ್ ಪೋಯಮ್, ಅರ್ಧಕ್ಕ ನಿಲ್ಸ್ಬಿಟ್ಟಿದಾರ ಅವರು. ಆದ್ರ ಅಷ್ಟ ಇದ್ರು ಕೂಡ ನಮ್ಗೆ ಲಾಸ್ಟ್ ಮಟನ್ ಏನ್ ತಿಳಿದಿತ್ತಪ್ಪ ಅಂತಂದ್ರ ಈ ಕ್ರಿಸ್ಟಾಬೆಲ್ಲ ಕಂಟ್ರೋಲ್ ಆಗಿರ್ತಾಳೆ. ಯಾರ ಕಂಟ್ರೋಲ್ ಒಳಗ? ಗ್ಯಾರಲ್ಡನ್ ಕಂಟ್ರೋಲ್ ಆಗಿರ್ತಾಳ. ಆಮೇಲೆ ಸರ್ ಲಿಯೋಲನ್ ಕೂಡ ಈ ಗ್ಯಾರಲ್ಡನ್ ಏನ್ ಹೇಳ್ತಿರ್ತಾಳ ಅವಳ ಮಾತನ್ನ ಮಾತ್ರ ಕೇಳ್ತಿರ್ತಾರ ಅಂತ ಹೇಳಿ ನಾವು ನೋಡ್ಬೋದು. ಇನ್ನ ನೆಕ್ಸ್ಟ್ ನೋಡ್ರಿ, ಇನ್ನ ನೆಕ್ಸ್ಟ್ ಸಮರಿ ಲೈನ್ ಬೈ ಲೈನ್ ಪಾರ್ಟ್ ವೈಸ್. ಅಕಸ್ಮಾತ್ ನೆನ್ಪಿಟ್ಕೊಡ್ರಿ, ಈ ವಿಡಿಯೋ ಬಹಳ ಎಲ್ಲರೂ ಒಂದು 30-40 ಮಿನಿಟ್ಸ್ ಮೇಲೆ ಅಥವಾ 50 ಮಿನಿಟ್ಸ್ ಮೇಲೆ ಆತಂದ್ರ 2 ಪಾರ್ಟ್ ಮಾಡಿರ್ತೀನಿ. ಒಂದು ಕ್ಯಾರೆಕ್ಟರ್ ಅನಾಲಿಸಿಸ್, ಆಮೇಲೆ ಡೀಟೇಲ್ಡ್ ಲೈನ್ ಬೈ ಲೈನ್ ಸಮರಿ ಒಂದು ವಿಡಿಯೋನ ಮಾಡಿ ಹಾಕಿರ್ತೇನೆ ಅಂತ. ನೆಕ್ಸ್ಟ್ ನೋಡ್ರಿ, ಮೊದಲನೇದಾಗಿ ಕ್ರಿಸ್ಟಾಬೆಲ್ಲಾ ಲೈನ್ ಬೈ ಲೈನ್ ಸಮರಿ ಪಾರ್ಟ್ 1 ಒಳಗೆ ಏನಾಗ್ತೈತಿ, ಟೋಟಲ್ ಇದು ಎಷ್ಟು ಪಾರ್ಟ್ ಒಳಗೆ ಐತೆ ಅಂದ್ರೆ 2 ಪಾರ್ಟ್ ಒಳಗೆ ಐತಿ. ಪಾರ್ಟ್ 1 ಪೋಯಮ್, ಆಮೇಲೆ ಕನ್ಕ್ಲೂಷನ್. ಪಾರ್ಟ್ 2 ಪೋಯಮ್ ಅಂಡ್ ಕನ್ಕ್ಲೂಷನ್ ಬಂದಿಲ್ಲ, ಪಾರ್ಟ್ 2 ಪೋಯಮ್ ಅಷ್ಟೇ ಕೊಟ್ಟವ್ರಲ್ಲಿ. ಇನ್ನ ನೆಕ್ಸ್ಟ್ ನೋಡ್ರಿ, ಮೊದಲನೇದಾಗಿ ಪೋಯಮ್ ಹೆಂಗ್ ಸ್ಟಾರ್ಟ್ ಆಗೋದು ಅಂದ್ರೆ ಮಿಡ್ ನೈಟ್ ಸೆಟ್ಟಿಂಗ್. ಸೊ ಮೊದ್ಲೇದ್ ನೆನ್ಪಿಟ್ಕೋಬೇಕಾಗಿದ್ದೇನು, ಮಿಡ್ ನೈಟ್ ಸೆಟ್ಟಿಂಗ್. ಈ ಲೈನ್ ಬೈ ಲೈನ್ ಹೇಳ್ಬೇಕಂದ್ರ ಮಿನಿಮಮ್ ಒಂದ್ 5-6 ಕ್ಲಾಸ್ ಇರ್ಬೇಕು, ಯಾಕಂದ್ರೆ ಅಷ್ಟು ದೊಡ್ಡ ಪೋಯಮ್ ಇರೋದ. ಸೊ ಶಾರ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ದ ಪೋಯಮ್ ಓಪನ್ಸ್ ಅಟ್ ಮಿಡ್ ನೈಟ್, ದ ಕ್ಯಾಸಲ್ ಬೆಲ್ ಸ್ಟ್ರೈಕ್ಸ್ 12, ಕ್ರಿಯೇಟಿಂಗ್ a quite mysterious atmosphere except for owls and dogs. Every creature is asleep. This silence sets a gothic tone. Christabel, however, is awake and walks outside to pray for her absent lover or future husband. Her innocence is highlighted through her solitary prayer under the huge old oak tree. ಸೊ ಇದು ಮಿಡ್ ನೈಟ್ ಸೆಟ್ಟಿಂಗ್ ಆಗಿರ್ತೈತಿ, ಅಂದ್ರೆ ಮಧ್ಯರಾತ್ರಿ ಒಳಗೆ ಆಗುವಂತ ಒಂದು ಪೋಯಮ್ ಆಗಿರ್ಬೋದು, ಸೆಟ್ಟಿಂಗ್ ಆಗಿರ್ತೈತಿ. ಆಮೇಲೆ ಕ್ಯಾಸಲ್ ಬೆಲ್ ಏನಪ್ಪಾ ಅಂತಂದ್ರ ರಿಂಗ್ ಆಗ್ತೈತಿ. ಕ್ಯಾಸಲ್ ಬೆಲ್ ಅಂದ್ರೆ ಯಾವ್ದು, ಇಲ್ಲಿ ಒಂದೇನ್ ನಾವ್ ಹೇಳಿರ್ತೇವಲ್ಲ, ಒಂದ್ ದೊಡ್ಡ ಒಂದು ಅರಮನೆ ಟೈಪ್ ಇರ್ತೈತಿ, ಅಲ್ಲೊಂದು ಬೆಲ್ ಇರ್ತೈತಿ. ಆ ಬೆಲ್ ದ ರಿಂಗ್ ಆಗೋಡ್ದ ಎಕ್ಸಾಕ್ಟ್ಲಿ 12 ಗಂಟೆಗೆ ಅದು ಬೆಲ್ ರಿಂಗ್ ಹೊಡಿತೈತಿ. ಸೊ ಆ ಬೆಲ್ ಹೊಡಿಗುಡ್ರ ಏನಾಗಪ್ಪ ಅಂತಂದ್ರೆ ಈ ಕ್ರಿಸ್ಟಾಬೆಲ್ ಇದ್ದಕ್ಕಿ ಪೂರ್ತಿ ತನ್ನ ಮನೆಯನ್ನು ಬಿಟ್ಟು, ಆ ಕ್ಯಾಸಲ್ ಅನ್ನು ಬಿಟ್ಟು ಹೊರ ಹೋಗ್ತಾಳ. ಎಲ್ಲಿ ಹೋಗಿ ನಿಲ್ತಾಳಪ್ಪ ಅಂತಂದ್ರ ಆ ಓಕ್ ಟ್ರೀ ಕಡೆ ಹೋಗಿ ನಿಲ್ತಾಳ್ರಿ. ಒಂಥರ ಮಿಸ್ಟೀರಿಯಸ್ ಅಟ್ಮಾಸ್ಫಿಯರ್ ಇರ್ತೈತಿ, ಮಧ್ಯರಾತ್ರಿ ಇರ್ತೈತಿ, ಹುಣ್ಣಿಮೆ ದಿನ ಇರ್ತೈತಿ. ಅದು ನೀವು ಪೋಯಮ್ ಓದ್ರೆ ನಿಮ್ಗೆ ಗೊತ್ತಾಗತಿ. ಸೊ ಔಲ್ಸ್ ಮತ್ತು ಡಾಗ್ಸ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕ್ರೀಚರ್ ಅಲ್ಲಿ ಒದರ್ತಿರ್ತಾವ. ಎಲ್ಲಾ ಕ್ರೀಚರ್ ಮಲ್ಕೊಂಡ್ರ ಬರೀ ಯಾವ ಇರ್ತಾವ್ರಿ, ಔಲ್ಸ್. ಔಲ್ಸ್ ಅಂದ್ರ ಏನ ಗೂಗಿ ಅಂತ ನೋಡ್ರಿ, ಗೂಗಿ ಮತ್ತೆ ನಾಯಿಗಳು ಏನಪ್ಪಾ ಅಂತಂದ್ರೆ ಒದರ್ತಿರ್ತಾವ. ಆಮೇಲೆ ನಾಯಿಗಳು ಬೊಗಳ್ತಿರ್ತಾವ್ರಿ. ಸೊ ಇದೆಲ್ಲಾನು ಒಂಥರ ಗೋತಿಕ್ ಅಟ್ಮಾಸ್ಫಿಯರ್, ಒಂಥರ ಭಯ ಹುಟ್ಟಿಸುವಂತ ಒಂದು ವಾತಾವರಣ ಅಲ್ಲಿ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ರಿಸ್ಟಾಬೆಲ್ಲಾ ಹವೆವರ್ ಈಸ್ ಅವೇಕ್ ಅಂಡ್ ವಾಕ್ಸ್ ಔಟ್ಸೈಡ್ ಟು ಪ್ರೇ ಫಾರ್ ಹರ್ ಅಬ್ಸೆಂಟ್ ಲವರ್ or future husband. Her innocence is highlighted through her solitary prayer under the huge old oak tree. So ಇಲ್ಲಿ ಕ್ರಿಸ್ಟಾಬೆಲ್ಲಾ ನಾವ್ ಏನ್ ನೋಡ್ಬೋದಪ್ಪ ಅಂತಂದ್ರ ಆಕಿ ಪ್ರೇಯರ್ ಮಾಡಕ ಹೋಗ್ತಾಳ ಅಬ್ಸೆಂಟ್ ಲವರ್. ಸೊ ತನ್ನ ಫ್ಯೂಚರ್ ಹಸ್ಬೆಂಡ್ ಯಾರ್ದಾರೋ ಏನದಾರೋ ಆಕಿ ಗೊತ್ತಿಲ್ಲ, ಆದ್ರೆ ಅವನಿಗೋಸ್ಕರ ಪ್ರೇ ಮಾಡಕಂತ ಆಕಿ ಹೋಗ್ತಾಳ. ಸೊ ಇದು ತನ್ನ ಇಲ್ಲಿ ಕ್ರಿಸ್ಟಾಬೆಲ್ಲಾನ ಒಂದು ಇನ್ನೋಸೆನ್ಸ್ ನಮ್ಗೆ ಇಲ್ಲಿ ಕಂಡು ಬರ್ತೈತಿ. ಓಕೆ, ಒಂದು ಹ್ಯೂಜ್ ಓಲ್ಡ್ ಓಕ್ ಟ್ರೀ ಕಡೆ ಹೋಗಿ ಆಕಿ ಏನ್ ಮಾಡ್ತಾಳಪ್ಪ ಅಂತಂದ್ರ ಪ್ರೇಯರ್ ಮಾಡಕ ಸ್ಟಾರ್ಟ್ ಮಾಡ್ತಾಳ. ನೆಕ್ಸ್ಟ್ ನೋಡ್ರಿ, ಕ್ರಿಸ್ಟಾಬೆಲ್ಲಾ ಹಿಯರ್ಸ್ ಅ ಮೌರ್ನಿಂಗ್ ಸೌಂಡ್. ಸೊ ಕ್ರಿಸ್ಟಾಬೆಲ್ಲಾ ಏನಪ್ಪಾ ಅಂದ್ರೆ ಒಂಥರ ಮೌರ್ನಿಂಗ್, ಯಾರೋ ದುಃಖದ ಒಂದು ಸೌಂಡ್ ಗಳ ಕೆಳಗ್ ಚಲಾಗ್ತಾವ. ವೈಲ್ ಶಿ ಪ್ರೇಸ್, ಕ್ರಿಸ್ಟಾಬೆಲ್ಲಾ ಸಡನ್ಲಿ ಹಿಯರ್ಸ್ ಅ ಲೋ ಪೇನ್ಫುಲ್ ಮೌರ್ನಿಂಗ್ ನಿಯರ್ ಬೈ. ಸೊ ಆಕಿ ಯಾವಾಗ ಪ್ರೇ ಮಾಡ್ತಿರ್ತಾಳ, ಕ್ರಿಸ್ಟಾಬೆಲ್ಲಾ ಏನೋ ಒಂಥರ ಸಣ್ಣ ಧ್ವನಿ ಕೇಳಿಸಲೋದೈತಿ, ಯಾರೋ ಅಳುವಂತದ, ಯಾರೋ ಒಂದು ನೋವಿನೊಳಗೆ ಇರುವಂತ ಧ್ವನಿ ಯಾರಿಗೆ ಕೇಳಿಸತ್ರಿ, ಕ್ರಿಸ್ಟಾಬೆಲ್ಲಾ ಕೇಳಿಸತಿ. ಓಕೆ, ಅಟ್ ಫಸ್ಟ್ ಶಿ ಈಸ್ ಫ್ರೈಟನ್ಡ್ ಬಟ್ ಹರ್ ಕಂಪ್ಯಾಷನೇಟ್ ನೇಚರ್ ಮೇಕ್ಸ್ ಹರ್ ಇನ್ವೆಸ್ಟಿಗೇಟ್. The sound seems unnatural in the silent forest, adding suspense. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ರಿಸ್ಟಾಬೆಲ್ಲಾಗ ಸೌಂಡ್ ಕೇಳಿಸು ಕೂಡ ಮೊದಲಿಗೆ ಹೆದರ್ತಾಳ, ಒಂಥರ ಏನೋ ಹೆದರಿಕೆ ಬರ್ತೈತಿ. ಅದ್ರ ನೆಕ್ಸ್ಟ್ ಏನಾಗ್ತಪ್ಪ ಅಂತಂದ್ರ ಆಕಿ ಒಂದು ಕಂಪ್ಯಾನ್ಷನ್ ನೇಚರ್ ಇರ್ತೈತಿ. ಕಂಪ್ಯಾನ್ಷನ್ ಅಂದ್ರೆ ಇರ್ಲಿ ಬಿಡಿ, ಯಾರೋ ಒಂದು ದುಃಖದೊಳಗೆ ಇರ್ಬೋದು, ಅಂದ್ರೆ ಆಕಿ ಬಹಳ ಒಳ್ಳೆಕಿರ್ತಾಳಲ್ಲ, ಶಿ ಇಸ್ ವೆರಿ ಗುಡ್ ಬೈ ಹಾರ್ಟ್. ಸೊ ಆಕಿ ಯಾರಿಗೋ ಏನೋ ತೊಂದರೆದಾಗ ಅದ ಅಂತ ಹೇಳಕ್ಕೆ ಅದನ್ನ ನೋಡಾಕ ಅಂತ ಹೇಳಿ ಹೋಗ್ತಾಳ. ಇದ ಒಂದು ನಿಗೂಢತೆ ಅಥವಾ ಇದೊಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡುವಂತ ಸನ್ನಿವೇಶ. ನೆಕ್ಸ್ಟ್ ನೋಡ್ರಿ, ಕ್ರಿಸ್ಟಾಬೆಲ್ಲಾ ಮೀಟ್ಸ್ ಗೆರಲ್ಡೈನ್. ಕ್ರಿಸ್ಟಾಬೆಲ್ಲಾ ಅದಕ್ಕೆ ಏನ್ ಮಾಡ್ತಾಳಪ್ಪ ಅಂತಂದ್ರ ಗೆರಲ್ಡೈನ್ ಅನ್ನ ಭೇಟಿ ಆಗ್ತಾಳ. ಕ್ರಿಸ್ಟಾಬೆಲ್ಲಾ ಫೈಂಡ್ಸ್ ಅ ಬ್ಯೂಟಿಫುಲ್ ಯಂಗ್ ವುಮನ್ ಲೈಂಗ್ ವೀಕ್ಲಿ beneath the oak. The woman introduces herself as Geraldine and tells Christabella that she has been kidnapped by 5 warriors and somehow escaped. ಸೊ ಕ್ರಿಸ್ಟಾಬೆಲ್ಲಾ ಇದಕ್ಕೆ ಗೆರಲ್ಡೈನ್ ಭೇಟಿ ಆಗ್ತಾಳ. ಬಹಳ ಬ್ಯೂಟಿಫುಲ್ ಇರ್ತಾಳ, ಬಹಳ ಚಂದ ಇರ್ತಾಳ. ಆದ್ರೆ ಏನಪ್ಪಾ ವೀಕ್ ಆಗಿ ಆ ಒಂದು ಓಕ್ ಟ್ರೀ ಕೆಳಗ ಮಲ್ಕೊಂಡಿರ್ತಾಳ ಆಕಿ. ಆಕಿ ವುಮನ್, ಆಕಿ ಗೆರಲ್ಡೈನ್ ಏನ್ ಹೇಳ್ತಾಳಪ್ಪ ಅಂತಂದ್ರ ಒಂದು ಕಥೆನ ಹೇಳ್ತಾಳೆ. ಏನಂದ್ರ ಒಂದ್ 5 ಜನ ವಾರಿಯರ್ಸ್ ಅಕ್ಕಿಯನ್ನ ಕಿಡ್ನಾಪ್ ಮಾಡಿದ್ರು.
ಆಮೇಲೆ ಅವ್ರ ಕಡೆ ತಪ್ಸ್ಕೊಂಡ್ ಆಕಿ ಹೆಂಗೋ ಮಾಡಿ ಬರ್ತಾಳ, ಎಸ್ಕೇಪ್ ಮಾಡಕ್ಕೆ ಬಂದಾಳ ಅಂತ ಹೇಳಿ ಹೇಳ್ತಾಳ. ಶಿ ಬೆಗ್ಸ್ ಫಾರ್ ಹೆಲ್ಪ್. ಗೆರಲ್ಡೈನ್ಸ್ ಬ್ಯೂಟಿ and helplessness immediately win Christabella's sympathy through her sudden appearance at midnight in is suspicious. ಸೊ ಗೆರಲ್ಡೈನ್ ಒಂದು ಬ್ಯೂಟಿ ಆಗಿರ್ಬೋದು, ಆಮೇಲೆ ಆಕಿ ಬೇಡ್ಕೊಂತಾಳ ನನಗೆ ಹೆಲ್ಪ್ ಮಾಡಕ್ ಅಂತ ಹೇಳಿ. ಅವಾಗ ಗೆರಲ್ಡೈನ್ ಬ್ಯೂಟಿ ಆಗಿರ್ಬೋದು, ಆಮೇಲೆ ಆಕಿನ ಹೆಲ್ಪ್ಲೆಸ್ನೆಸ್, ಆಕಿ ಏನು ಮಾಡಕ್ ಆಗ್ತಿರಂಗಿಲ್ಲ ಗೆರಲ್ಡೈನ್ಗೆ, ಯಾಕಂದ್ರೆ ವೀಕ್ ಆಗಿ ತೋರಿಸಿರ್ತಾಳ. ಇದೆಲ್ಲ ಒಂದು ಸನ್ನಿವೇಶ ಏನಪ್ಪಾ ಅಂದ್ರೆ ಕ್ರಿಸ್ಟಾಬೆಲ್ಲ ಇದ್ದಕ್ಕಿ ಆಕಿ ಮೇಲೆ ಕರುಣೆ ತೋರಿಸಿ ಹೆಲ್ಪ್ ಮಾಡಕ ಮುಂದಾಗ್ತಾಳ. ಇದೆಲ್ಲ ನಮ್ಗ ಇಡೀ ಪೋಯಮ್ ಒಳಗೆ ಏನ್ ಏನ್ ತೋರಿಸ್ಕೊಡಿದಪ್ಪ ಅಂದ್ರೆ ಒಂಥರ ಮಿಡ್ ನೈಟ್ ಸಸ್ಪಿಷಿಯಸ್ ಗತೆ. ಸೊ ಆಕಿ ಏನೋ ಒಂಥರ ಕೆಟ್ಟ ಇರ್ಬೋದು ಏನೋ ಅಂತ ಹೇಳಿ ಒಂದು ಆಲೋಚನೆ ನಮ್ಗೆ ಬರ್ಬೋದು, ಯಾರು ಗೆರಲ್ಡೈನ್ ಕೆಟ್ಟ ಅನ್ನೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ರಿಸ್ಟಾಬೆಲ್ಲಾ ಹೆಲ್ಪ್ಸ್ ಗೆರಲ್ಡೈನ್ ಸ್ಟ್ಯಾಂಡ್. ಕ್ರಿಸ್ಟಾಬೆಲ್ಲಾ ಸಪೋರ್ಟ್ಸ್ ಗೆರಲ್ಡೈನ್ ಅಂಡ್ ಟ್ರೈಸ್ ಟು ಹೆಲ್ಪ್ ಹರ್ ವಾಕ್. ಸೊ ಕ್ರಿಸ್ಟಾಬೆಲ್ಲಾ ಇದಕ್ಕೆ ಗೆರಲ್ಡೈನ್ ಹೆಲ್ಪ್ ಮಾಡ್ತಾಳ, ಹೆಲ್ಪ್ ಮಾಡಕ್ಕೆ ನಡೆಯುವಂಗ ಒಂಥರ ವಾಕ್ ಮಾಡಕ ಹೆಲ್ಪ್ ಮಾಡ್ತಾಳ. ಗೆರಲ್ಡೈನ್ ಅಪಿಯರ್ಸ್ ಎಕ್ಸ್ಟ್ರೀಮ್ಲಿ ವೀಕ್, ಆಲ್ಮೋಸ್ಟ್ ಕಲಾಪ್ಸಿಂಗ್, ಬಟ್ ರಿಲೈಸ್ ಕಂಪ್ಲೀಟ್ಲಿ ಆನ್ ಕ್ರಿಸ್ಟಾಬೆಲ್ಲಾ ಫಾರ್ ಸ್ಟ್ರೆಂತ್. ಸೊ ಗೆರಲ್ಡೈನ್ ಇದಕ್ಕೆ ಬಹಳ ಫಿಸಿಕಲಿ ವೀಕ್ ಆಗ್ತಿರ್ತಾಳ, ಎಕ್ಸ್ಟ್ರೀಮ್ಲಿ ವೀಕ್ ಆಗಿರ್ತಾಳ, ಬರೀ ಬೀಳ್ತಿರ್ತಾಳ್ರಿ. ಆಮೇಲೆ ಕಂಪ್ಲೀಟ್ಲಿ ಯಾರ ಮೇಲೆ ಡಿಪೆಂಡ್ ಅದ, ಈಗ ಕ್ರಿಸ್ಟಾಬೆಲ್ಲನ ಒಂದು ಶಕ್ತಿ ಮೇಲೆ ಡಿಪೆಂಡ್ ಅದ. ದಿಸ್ ಫಿಸಿಕಲ್ ಕ್ಲೋಸ್ನೆಸ್ ಫೋರ್ ಶಾಡೋಸ್ ದ ಸೂಪರ್ ನ್ಯಾಚುರಲ್ ಇನ್ಫ್ಲೂಯೆನ್ಸ್ ಗೆರಲ್ಡೈನ್ ವಿಲ್ ಲೇಟರ್ ಹ್ಯಾವ್ ಆನ್ ಕ್ರಿಸ್ಟಾಬೆಲ್ಲಾ. ಸೊ ಆಕಿ ಏನಪ್ಪಾ ಅಂತಂದ್ರ ಕ್ರಿಸ್ಟಾಬೆಲ್ಲಾ ಇದ್ದಕ್ಕೆ ಆಕಿನ ಹೆಗಲ್ ಮೇಲೆ ಹಿಂಗ್ ಒಂದು ಕೈ ಹಾಕೊಂಡು ಹಿಂಗ್ ನಡೆಸ್ ನೋಡ್ರಿ, ಯಾರಿಗಾರ ತೊಂದ್ರೆ ಆತಪ್ಪ ಅಂತಂದ್ರ ಅವ್ರ ತಿರುಗಿ ಬಂದ್ ಬಿಡಾಕಂದ್ರ ಅವ್ರನ್ನ ಒಂದು ಕೈನ ನಮ್ಮ ಹೆಗಲ್ ಮೇಲೆ ತಗೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರೆ ನಡ್ಸ್ಕೊಂತ ಹೋಗ್ತಿರ್ತೇವಲ್ಲ. ಈ ಒಂದು ಫಿಸಿಕಲ್ ಕ್ಲೋಸ್ನೆಸ್ ಇಂದ ಏನಾಗತ್ತಪ್ಪ ಅಂದ್ರೆ ಒಂಥರ ಇನ್ಫ್ಲೂಯೆನ್ಸ್ ಆಗ್ತೈತಿ. ಗೆರಲ್ಡೈನ್ ಇದ್ದಕ್ಕಿ ತನ್ನ ಒಂದು ಸ್ಪೆಲ್, ತನ್ನ ಮಂತ್ರಗಳನ್ನ ಯಾರ ಮೇಲೆ ಹಾಕ್ತಾಳಪ್ಪ ಅಂತಂದ್ರೆ ಕ್ರಿಸ್ಟಾಬೆಲ್ಲಾ ಮೇಲೆ ಹಾಕ್ತಾಳ. ಸೊ ಇದು ಒಂದು ನಾವು ಬಿಹೇವಿಯರ್ ನೋಡಬಹುದು. ಸ್ಟ್ರೇಂಜ್ ಬಿಹೇವಿಯರ್ ಆಫ್ ದ ಡಾಗ್. ಆಸ್ ದ ಟೂ ಅಪ್ರೋಚ್ ದ ಕ್ಯಾಸಲ್ ಗೇಟ್, ದ ಗಾರ್ಡ್ ಡಾಗ್ growls, sensing something unnatural. But in the next morning, the dog becomes strangely quiet, as if surpassed by magical power. This moment suggests that Geraldine carries a supernatural presence. ಸೊ ಇವ್ರು ಯಾವಾಗ ಈ ಒಂದು ಪರ್ಟಿಕ್ಯುಲರ್ ಕ್ಯಾಸಲ್ ನ ಎಂಟರ್ ಮಾಡ್ತಾರೆ, ತಮ್ಮ ಮಹಲ್ ಏನ್ ಹೇಳಿದ್ರೆ ನಿಮ್ಗ, ಒಂದ್ ಮಹಲ್ ನ ಎಂಟ್ರಿ ಮಾಡೋಗುರ್ದ ಈ ನಾಯಿ ಕ್ಯಾಸಲ್ ಗೇಟ್ ಒಂದು ಡಾಗ್ ಇರ್ತದಲ್ರಿ, ಆ ಡಾಗ್ ಏನ್ ಮಾಡಕತ್ತಿಪ್ಪ ಅಂದ್ರೆ ಗ್ರೌಂಡ್ ಮಾಡಕ್ ಚಲೋ ಮಾಡ್ತೈತ್ರಿ, ಅಂದ್ರೆ ಒಂಥರ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಓಕೆ, ಸೌಂಡ್ ಮಾಡಕತ್ ಕೂಡಲೇ ಅಲ್ಲಿ ಒಂಥರ ನಮ್ಗೆ ಅನ್ಯಾಚುರಲ್ ಅನ್ಸ್ಬಿಡ್ತೈತಿ. ಯಾಕಂದ್ರೆ ನಾಯಿಗಳು ಯಾವಾಗ ಓದಿರ್ತಾರಿ ಕತ್ಲೊಳಗಿದ್ದಾಗ ಯಾರು ಒಬ್ಬ ಹ್ಯೂಮನ್ ನೋಡಿ ಮಾಡೋದು ಸಹಜ ಐತಿ. ಆದ್ರ ಯಾರೋ ಗೊತ್ತಿಲ್ಲದಂತರು ಕಡೆ ಏನೋ ಒಂದು ಮ್ಯಾಜಿಕಲ್ ಪವರ್ಸ್ ಇದಾವ, ಅಥವಾ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇದಾವ, ಅಥವಾ ಏನೋ ನಿಗೂಢ ಶಕ್ತಿಗಳು ಅದಾವ ಅಂತ ಹೇಳಿ ನಾವು ಅದಕ್ಕೆ ನಾವು ಒಂದು ನಾಯಿಗೆ ಸೆನ್ಸ್ ಆಗ್ತೈತ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಮೂಮೆಂಟ್ ಸಜೆಸ್ಟ್ ದಟ್ ಗೆರಲ್ಡೈನ್ ಕ್ಯಾರೀಸ್ ಅ ಸೂಪರ್ ನ್ಯಾಚುರಲ್ ಪ್ರೆಸೆನ್ಸ್. ಸೊ ಬೆಳಗ್ಗೆ ಎದ್ದು ನೋಡಿದ ಕೂಡಲೇ ಅಕ್ಕಿ ಯಾವಾಗ ಆ ನಾಯಿ ಮುಂದೆ ಹೋಗ್ತಾಳಲ್ಲ ಗೆರಲ್ಡೈನ್ ಇದಕ್ಕಿ, ಆ ನಾಯಿ ಸುಮ್ ಸೈಲೆಂಟ್ ಆಗಿರ್ತೈತಿ. ಇದು ಏನ್ ನಮ್ಗೆ ತೋರಿಸ್ಕೊಡ್ತಪ್ಪ ಅಂದ್ರೆ ಗೆರಲ್ಡೈನ್ ಸೂಪರ್ ನ್ಯಾಚುರಲ್ ಪವರ್ಸ್ ಅದಾವ ಅಂತ ಹೇಳಿ ಹೇಳ್ಕೊಡ್ತೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ 6ನೇ ಪ್ಯಾರಾಗ್ರಾಫ್, ಎಂಟ್ರಿಂಗ್ ದ ಕ್ಯಾಸಲ್ ಸೈಲೆಂಟ್ಲಿ. Christabella leads Geraldine through the silent castle. No one wakes up and everything feels unnaturally calm. The narrator highlights this stillness to show that something mysterious has entered the household. ಸೊ ಕ್ರಿಸ್ಟಾಬೆಲ್ಲಾ ಇದಕ್ಕೆ ಗೆರಲ್ಡನ್ ಕರ್ಕೊಂಡ ಕ್ಯಾಸಲ್ ಹೋಗ್ತಾರೆ, ಎಲ್ಲಾನು ಸೈಲೆಂಟ್ ಅನ್ಸತಿ, ಯಾರು ಒಬ್ರು ಎಚ್ಚರ ಆಗಿಲ್ಲ. ಇದೊಂಥರ ವಿಚಿತ್ರ ಆಗಿಬಿಡ್ತೈತೆ. ಯಾಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗ ಯಾರಾದ್ರೂ ಬ್ರೇಕ್ಸ್ ಆಗ್ಬೇಕಾಯ್ತು, ಇಷ್ಟು ದೊಡ್ಡ ಕ್ಯಾಸಲ್ ಇರತಿ, ಇಷ್ಟು ದೊಡ್ಡ ಅರಮನೆ, ಆ ಅರಮನೆಯೊಳಗೆ ಯಾರು ಒಬ್ರಾದ್ರೂ ಹೇಳಬೇಕಾಗಿತ್ತು, ಅದ್ರ ಯಾರು ಹೇಳಂಗಿಲ್ಲ. ಇದೊಂಥರ ಅನ್ಯಾಚುರಲ್ ಕಾನ್ಸೆಪ್ಟ್ ನಮಗ. ದ ನರೇಟರ್ ಹೈಲೈಟ್ಸ್ ದಿಸ್ ಏರ್ ಸ್ಟಿಲ್ನೆಸ್ ಶೋಯಿಂಗ್ ಸಮಥಿಂಗ್ ಈಸ್ ಮಿಸ್ಟೀರಿಯಸ್. ಇದೊಂಥರ ಏನೋ ನಿಗೂಢತೆಯನ್ನು ಹೊಂದಿತಿ ಅಂತ ಹೇಳಿ ನಮಗ ತೋರಿಸ್ಕೊಡುತ್ತಿ. ನೆಕ್ಸ್ಟ್ 7ನೇ ಪಾಯಿಂಟ್ ನೋಡ್ರಿ, ಇನ್ಸೈಡ್ ಕ್ರಿಸ್ಟಾಬೆಲ್ಲಾಸ್ ಬೆಡ್ರೂಮ್. ಕ್ರಿಸ್ಟಾಬೆಲ್ಲಾ ಬೆಡ್ರೂಮ್ ಒಳಗೆ ಏನಾಗ್ತೈತಿ, ಕ್ರಿಸ್ಟಾಬೆಲ್ಲಾ ಬ್ರಿಂಗ್ಸ್ ಗೆರಲ್ಡೈನ್ ಟು ಹರ್ ಪ್ರೈವೇಟ್ ಚೇಂಬರ್. ಆಸ್ ದೇ ಎಂಟರ್ ದ ರೂಮ್, ಗೆರಲ್ಡೈನ್ ಸಡನ್ಲಿ ಸೀಮ್ಸ್ ಸ್ಟ್ರಾಂಗರ್. ಸೊ ಕ್ರಿಸ್ಟಾಬೆಲ್ಲಾ ಇದ್ದಕ್ಕೆ ಏನಪ್ಪಾ ಅಂತ ತನ್ನ ಪ್ರೈವೇಟ್ ಚೇಂಬರ್, ತನ್ನ ರೂಮ್ ಒಳಗೆ ಕರ್ಕೊಂಡ್ ಬರ್ತಾಳ. ರೂಮ್ ಒಳಗೆ ಕರ್ಕೊಂಡ್ ಬರುಗುಡ್ದನ ಗೆರಲ್ಡನ್ ಒಮ್ಮಿದೊಮ್ಮಿಲೆ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಆಗಿಬಿಡ್ತಾಳ. ಓಕೆ, ಆಸ್ ಇಫ್ ದ ಕ್ಯಾಸಲ್ ಇಟ್ ಸೆಲ್ಫ್ ಸ್ಟ್ರೆಂಥನ್ಸ್. ಸೊ ಆ ಕ್ಯಾಸಲ್ ಒಳಗೆ ಬರುಗುಡ್ದನ ಏನಪ್ಪಾ ಅಂತಂದ್ರೆ ಒಂಥರ ಶಕ್ತಿಗಳು ವಾಪಸ್ ಮರುಕಳಿಸ್ತಾವ, ಒಂಥರ ಸ್ಟ್ರಾಂಗ್ ಆಗಿ ಚಲೋ ಆಗ್ತಾವ ಇದಕ್ಕೆ. ಶಿ ಆಸ್ಕ್ ಕ್ರಿಸ್ಟಾಬೆಲ್ಲಾ ಟು ಹೆಲ್ಪ್ ರಿಮೂವ್ ಹರ್ ರೋಬ್. ಸೊ ಆಕಿ ಕ್ರಿಸ್ಟಾಬೆಲ್ಲಾ ಏನ್ ಹೇಳ್ತಾರಪ್ಪ ಅಂದ್ರೆ ತನ್ನ ರೋಬ್, ಆಕಿ ಮೈ ಮೇಲೆ ಒಂದು ಡ್ರೆಸ್ ಹಾಕೊಂಡಿರ್ತಾವ, ಉದ್ದೊಂದು ರೋಬ್ ಬರ್ತೈತಿ ಅಂತ ಹೇಳ್ತೇವೆ ನಾವು. ಗೂಗಲ್ ಸರ್ಚ್ ಮಾಡಿ ರೋಬ್ ಅಂತ ಹೇಳಿ ಆ ರೋಬನ ಆಕಿ ರೋಬನ ತೆಗೆತಿ ಹೇಳ್ತಾರ. ಹರ್ ಬಿಹೇವಿಯರ್ ಶಿಫ್ಟ್ಸ್ ಫ್ರಮ್ ವೀಕ್ ಟು ಕಮಾಂಡಿಂಗ್ ವಿಚ್ ಕ್ರಿಯೇಟ್ಸ್ ಟೆನ್ಷನ್. ಸೊ ಇಲ್ಲಿವರೆಗೂ ಆಕಿ ವೀಕ್ ಅಂತ ಹೇಳಿದ್ರು, ಆದ್ರೆ ಯಾವಾಗ ಕೆಸಲ್ ಒಳಗೆ ಬರ್ತಾಳ ಒಂಥರ ಕಮಾಂಡ್ ಕೊಡಕ್ ಚಲೋ ಮಾಡ್ಬಿಡ್ತಾಳ. ಅಂದ್ರ ತಾನ ಏನೋ ಲೀಡರ್ ಇದ್ದಾರ ಅಥವಾ ತಾನ ಆ ಒಂದು ಅರಮನೆದ ಹೆಡ್ ಇದ್ದಂಗ ಆಕಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳ್ರಿ. ಸೊ ಇದು ಇಲ್ಲಿವರೆಗೂ ನಾವ್ ಏನ್ ನೋಡಿದ್ವಿ, 7ನೇ ಪಾಯಿಂಟ್ ನೋಡಿದ್ವಿ. ಇನ್ನು 8ನೇ ಪಾಯಿಂಟ್, ದ ಅನ್ಯಾಚುರಲ್ ಅಪಿಯರೆನ್ಸ್ ಆಫ್ ಗೆರಲ್ಡೈನ್ಸ್ ಬಾಡಿ. ವೆನ್ ಗೆರಲ್ಡೈನ್ಸ್ ರೋಬ್ ಈಸ್ ಲೂಸನ್ಡ್, Christabel notices something terrifying on her body, a mark, wound, or deformity. Coleridge does not describe it clearly, maintaining the mystery. This moment confirms her supernatural nature.
ಸೊ ಗೆರಾಲ್ಡೈನ್ ಏನಪ್ಪಾ ಅಂತಂದ್ರೆ ಅಚಾನಕ್ ಆಗಿ ತನ್ನ ರೋಬ್ ಅನ್ನ ಉಚ್ತಾಳ್ರಿ. ರೋಬ್ ಅಂದ್ರೆ ಏನು, ಆ ಡ್ರೆಸ್ ಅನ್ನ ಮ್ಯಾಲಿನ ಒಂದು ಪರದೆ ಇರ್ತೈತಲ್ಲ ಅದನ್ನ ಓಪನ್ ಮಾಡಿದಾಗ ಒಂಥರ ಇಲ್ಲಿ ಕ್ರಿಸ್ಟಾಬೆಲ್ ಏನೋ ಒಂಥರ ಹೆದರಿಕೆ ಮೂಡಿಸುವಂತ ಒಂದು ಮಾರ್ಕ್, ಮೈ ಮೇಲೆ ಏನೋ ಒಂದು ಮಾರ್ಕ್ ಇರ್ಬೋದು, ಅಥವಾ ಏನೋ ಒಂದು ಹುಣ್ಣಾಗಿರ್ಬೋದು, ಅಥವಾ ಒಂದು ಡಿಫಾರ್ಮಿಟಿ ಏನೋ ಒಂದು ಕೆಟ್ಟದ್ದು. ಅದ ಕಾಲೇಜ್ ನಮಗ್ ಬಿಡಿಸಿ ಹೇಳಂಗಿಲ್ಲ, ಅದ್ರಕ್ಕೆ ಮೈ ಮೇಲೆ ಕಂಡು ಬರುಗುಡ್ದ ಒಂಥರ ಈಕಿ ಕ್ರಿಸ್ಟಾಬೆಲ್ ಕೂಡ ಹೆದರ್ತಾಳ. ಆಮೇಲೆ ಇದ ಒಂದ್ ಮೂಮೆಂಟ್ ಒಳಗ ನಮಗ ಕನ್ಫರ್ಮ್ ಆಗ್ತೈತಿ ಏನಪ್ಪಾ ಅಂತಂದ್ರೆ ಆಕಿ ಕಡೆ ಒಂದೇನು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇದಾವಂತ ಹೇಳಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ 8 ಪ್ಯಾರಾಗ್ರಾಫ್ ಆದಂಗದ್ರಿ. ನಿಮ್ಗ ಪಾಯಿಂಟ್ ವೈಸ್ ಹೇಳತ್ತೀನಿ, ಅರ್ಥ ಆಗೈತಪ್ಪ ಅಂತಂದ್ರ ಡೂ ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಹಂಗ ಲೈಕ್ ಕೊಡೋದನ್ನ ಮರಕ್ ಹೋಗ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗ ಅನ್ಸುತ್ತೆ ಹೇಳಿ. ಐ ಹೋಪ್ ಈ ಈಸಿ ನೀವು ಯಾರೋ ಮಾಡಿ ಹೇಳಕ್ಕಿಲ್ಲ ಅನ್ಸತಿ. ಸೊ ನೆಕ್ಸ್ಟ್ ನೋಡ್ರಿ, ಗೆರಲ್ಡೈನ್ ಕಾಸ್ಟ್ ಸ್ಪೆಲ್. ಸೊ ಗೆರಲ್ಡೈನ್ ಒಂದು ಸ್ಪೆಲ್ ಏನ್ ಹಾಕ್ತಾಳ, ಸ್ಪೆಲ್ ಅಂದ್ರೆ ಏನು, ಒಂದು ಮಂತ್ರ ಹಾಕ್ಬಿಡ್ತಾಳೆ. ಏನ್ ಮಂತ್ರ ಅನ್ನೋದು ನೋಡೋದು ನಾವು. ಗೆರಲ್ಡೈನ್ ಎಂಬ್ರೇಸಸ್ ಕ್ರಿಸ್ಟಾಬೆಲ್ ಇನ್ ಆನ್ unnatural controlling way and chants strange words. Through this act, she casts a spell that removes Christabella's ability to speak about what happened. Christabella tries to pray, but Geraldine's influence interrupts her holy thoughts. ಸೊ ಇಲ್ಲಿ ಗೆರಾಲ್ಡೈನ್ ಇದ್ದಕ್ಕೆ ಯಾಕೆ ಗೊತ್ತಾಗಿರ್ತೈತಿ, ಕ್ರಿಸ್ಟಾಬೆಲ್ಲಾ ಇದ್ದಕ್ಕೆ ತಾನು ಹೋಗಿ ಮರ್ದಿನ ಎಲ್ಲ ತಂದೆ ಮುಂದೆ ಹೇಳ್ಬೋದು. ಅದಕ್ಕೆ ಏನ್ ಮಾಡ್ತಾಳ ಅಂದ್ರೆ ಮಂತ್ರವನ್ನ ಹಾಕಿ ಬಿಡ್ತಾಳ. ಮಂತ್ರ ಹಾಕಿ ಬಿಡದ ಕ್ರಿಸ್ಟಾಬೆಲ್ಲಾ ಇವನ್ ದೇವರಿಗೂ ಕೂಡ ಪ್ರೇ ಮಾಡಕ್ ಆಗಂಗಿಲ್ಲ. ಅಷ್ಟ್ರ ಮಟ್ಟಿಗೆ ಏನಪ್ಪಾ ಅಂತಂದ್ರ ಒಂದು ಅಕ್ಕಿ ಪವರ್ಫುಲ್ ಮಂತ್ರ ಇರ್ತೈತಿ ಯಾರ ಕಡೆ, ಗೆರಲ್ಡೈನ್ ಕಡೆ. ಅದ್ ಏನ್ ಮಂತ್ರ ಅಂತ ಹೇಳಿ ಈ ಪೋಯಮ್ ಒಳಗೆ ಕೊಟ್ಟಿಲ್ಲ, ಬಟ್ ಅಕ್ಕಿ ಸ್ಪೆಲ್ ಮಾಡ್ತಾಳ ಅಂತ ಹೇಳಿ. ಕಾಸ್ಟ್ ದ ಸ್ಪೆಲ್ ಅಂದ್ರ ಮಂತ್ರ ನುಡಿತಾಳ. ಸಾರಿ, ನೆಕ್ಸ್ಟ್ ನೋಡ್ರಿ, Christabella sleeps under the spell. Christabella lies down, frightened and confused. Under Geraldine's spell, she becomes physically and emotionally weak. Geraldine sleeps beside her, symbolizing the invasion of innocence by evil. So Christabella ಇದ್ದಕ್ಕಿ ಮಲ್ಕೊಂತಾಳ್ರಿ, ಹೆದರ್ತಾಳಕಿ, ಹೆದರಿನ ಮಲ್ಕೊಂತಾಳ, ಕನ್ಫ್ಯೂಷನ್ ಆಗ್ತದಕ್ಕೆ ಏನಾಗಾಯ್ತು ಅಂತ ಹೇಳಕ್ಕೆ ಗೊತ್ತಾಗಿಲ್ಲ. ಆಕಿ ಏನಪ್ಪಾ ಅಂದ್ರೆ ಗೆರಲ್ಡೈನ್ ಒಂದು ಸ್ಪೆಲ್ ಕಂಟ್ರೋಲ್ ಒಳಗೆ ಬಂದ್ಬಿಟ್ಟಿರ್ತಾಳ. ಆಮೇಲೆ ಫಿಸಿಕಲಿ ಮತ್ತೆ ಇಮೋಷನಲ್ ಏನಾಗ್ತಾವ ಅಂದ್ರ ವೀಕ್ ಆಗಿ ಸ್ಟಾರ್ಟ್ ಆಗ್ತಾಳ. ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆಕಿ ಬಹಳಷ್ಟು ಕುಗ್ಗಕ್ ಸ್ಟಾರ್ಟ್ ಆಗ್ತಾಳ್ರಿ. ಯಾರು ಕುಗ್ತಾರಪ್ಪ ಅಂತಂದ್ರೆ ಇಲ್ಲಿ ಕ್ರಿಸ್ಟಾಬೆಲ್ಲಾ ಕುಗ್ಗಕ್ಕ ಹತ್ಬಿಡ್ತಾಳ. ಓಕೆ, ಇದಿಷ್ಟು ನಾವು 10ನೇ ಪಾಯಿಂಟ್ ಒಳಗೆ ನಾವು ನೋಡ್ಬೋದು. ನೆಕ್ಸ್ಟ್ ಮಾರ್ನಿಂಗ್ ಕ್ರಿಸ್ಟಾಬೆಲ್ಲಾಸ್ ಕನ್ಫ್ಯೂಷನ್. ಸೊ 11ನೇ ಪಾಯಿಂಟ್ ಅಂತ ಅಂದ್ರೆ ಮಾರ್ನಿಂಗ್ ಕನ್ಫ್ಯೂಷನ್ ಆಗ್ತೈತೆ ಈ ಕ್ರಿಸ್ಟಾಬೆಲ್ಲಾಗ. ಅದೇನಂದ್ರ ಇನ್ ದ ಮಾರ್ನಿಂಗ್ ಕ್ರಿಸ್ಟಾಬೆಲ್ಲಾ ವೇಕ್ಸ್ ಫೀಲಿಂಗ್ ಗಿಲ್ಟಿ, ashamed and scared. She cannot explain her feelings because of Geraldine's magical restriction. Her innocence is attacked, but she cannot understand or express her suffering. ಆ ಒಂದು ಬೆಳಗ್ಗೆ ರಾತ್ರಿ ಮಲ್ಕೊಂಡಿರ್ತಾರ, ಬೆಳಗ್ಗೆ ಹೇಳ್ತಾರ, ಬೆಳಗ್ಗೆ ಎದ್ ಕೂಡಲೇ ಒಂಥರ ಏನೋ ಗಿಲ್ಟಿ ಮತ್ತೆ ಅಶೇಮ್ಡ್ ಅಥವಾ ಒಂದ್ ಏನೋ ಹೆದರಿಕೆ ಫೀಲ್ ಆಗಿ ಸ್ಟಾರ್ಟ್ ಆಗತಿ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ಆಗಂಗಿಲ್ಲ, ಆಕಿ ಕನ್ಫ್ಯೂಷನ್ ಆಗ್ತಿರತಿ ಏನಾಗೈತಿ ಕಿನ್ ಕಡೆ, ಅಥವಾ ಗೆರಲ್ಡೈನ್ ಒಂದು ಮ್ಯಾಜಿಕಲ್ ರೆಸ್ಟ್ರಿಕ್ಷನ್. ಸೊ ಗೆರಲ್ಡೈನ್ ಇದ್ದಕ್ಕೆ ಕಂಪ್ಲೀಟ್ಲಿ ಆಕಿನ ಕಂಟ್ರೋಲ್ ಮಾಡ್ಕೊಂಡಿರ್ತಾವ. ಆಕಿಗೆ ಏನೋ ಒಂಥರ ಫೀಲಿಂಗ್ಸ್ ಗೊತ್ತಾಗಲ್ಲ ಆಕಿಗೆ ಏನಾಗೈತಿ ಹೇಳಿ. ಸೊ ಒಂದು ಇನ್ನೋಸೆನ್ಸ್ ಅಟ್ಯಾಕ್ ಆದ ಕೂಡಲೇ ಹೆಂಗ್ ಆಗ್ತದೆ ಅನ್ನೋದು ಆಕಿಗೆ ಕ್ರಿಸ್ಟಾಬೆಲ್ಲಾ ಗೊತ್ತಾಗ್ತೈತಿ. ಓಕೆ, ಬಟ್ ಶಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಆರ್ ಎಕ್ಸ್ಪ್ರೆಸ್ ಹರ್ ಸಫರಿಂಗ್. ಸೊ ಆಕಿಗೆ ಆ ಒಂದು ನೋವು, ಗಿಲ್ಟ್ ಆಗಿರ್ಬೋದು, ಅಥವಾ ಒಂಥರ ಅಶೇಮ್ಡ್ ಆಗಿರ್ಬೋದು, ಸ್ಕೇರ್ಡ್ ಹೆದರಿಕೆ ಆಗಿರ್ಬೋದು, ಇದನ್ನೆಲ್ಲಾನು ಆಕಿ ಎಕ್ಸ್ಪ್ರೆಸ್ ಮಾಡಕ್ ಹೋಗಿಲ್ಲ ತನ್ನ ತಂದೆ ಮುಂದೆ. ಹೇಳ್ಬೇಕಂತಿರ್ತಾಳ, ಆದ್ರ ಹೇಳಕ್ ಆಗಂಗಿಲ್ಲ ಬಿಕಾಸ್ ಆಫ್ ದ ಮ್ಯಾಜಿಕಲ್ ಸ್ಪೆಲ್ ಯೂಸ್ಡ್ ಬೈ ಗೆರಲ್ಡೈನ್. 12ನೇ ಪಾಯಿಂಟ್ ನೋಡ್ರಿ, ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತು. ಶೇರ್, ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್. What did you feel about the poem, or how is the poem? Next ನೋಡ್ರಿ, 12ನೇದು Geraldine meets Sir Leoline. Christabella's father, Sir Leoline, greets Geraldine warmly. He is immediately charmed by her beauty and emotional story. He remembers his friendship with Geraldine's father and promises to help her return home. So Geraldine ಇದಕ್ಕೆ ಏನಪ್ಪಾ ಅಂತಂದ್ರ ಸರ್ ಲಿಯೋಲೈನ್ ತನ್ನ ಬೆಳಗ್ಗೆ ಭೇಟಿ ಆಯ್ತಲ್ಲ, ಭೇಟಿ ಆದ ಕೂಡಲೇ ಏನಪ್ಪಾ ಅಂತಂದ್ರ ಒಮ್ಮಿದೊಮ್ಮಿಲೆ ಆಕಿನ ಬ್ಯೂಟಿ ಅಥವಾ ತನ್ನ ಇಮೋಷನಲ್ ಸ್ಟೋರಿ ಕೇಳಿ ಮರುಳಾಗಿ ಬಿಡ್ತಾನೆ. ಯಾರು, ಕ್ರಿಸ್ಟಾಬೆಲ್ಲನ ತಂದೆ ಸರ್ ಲಿಯೋಲೈನ್ ಮರುಳಾಗಿ ಬಿಡ್ತಾನ. ಆಮೇಲೆ ಅಕ್ಕಿ ಒಂದ್ ಏನ್ ಸ್ಟೋರಿ ಹೇಳ್ತಾರ ಗೆರಲ್ಡೈನ್, ಅವಾಗ ಅವ್ನ್ ಏನ್ ಬರ್ದಿರ್ಪ ಅಂದ್ರೆ ತನ್ನ ಫ್ರೆಂಡ್ಶಿಪ್, ಗೆರಲ್ಡೈನ್ ತಂದೆ ಜೊತೆ ಏನ್ ಫ್ರೆಂಡ್ಶಿಪ್ ಇರುತ್ತೆ ಅದು ಕೂಡ ಅವಂಗ ಗೊತ್ತಾಗ್ತೈತಿ. ಆಮೇಲೆ ಅವ್ ಗೆರಲ್ಡೈನ್ ಏನ್ ಪ್ರಾಮಿಸ್ ಮಾಡ್ತಾನಂದ್ರ ತನ್ನ ಏನು ಮನಿ ಐತಲ್ಲ ಆ ಮನಿ ವಾಪಸ್ ಕಳ್ಸಲ್ಲ ಹೇಳಿ ಪ್ರಾಮಿಸ್ ಮಾಡ್ತಾನ. ಇನ್ನು 13ನೇ ಪಾಯಿಂಟ್ ನೋಡ್ರಿ, ಕ್ರಿಸ್ಟಾಬೆಲ್ಲಾ ಅಂತ ಹೇಳಿ ಇಡೀ ಪೋಯಮ್ ಹೇಳ್ತೀನಿ. ಕ್ರಿಸ್ಟಾಬೆಲ್ ಟ್ರೈಸ್ ಟು ವಾರ್ನ್ ಹರ್ ಫಾದರ್. ಕ್ರಿಸ್ಟಾಬೆಲ್ ಬಗ್ಗೆ ತನ್ನ ಫಾದರ್ ಗೆ ವಾರ್ನ್ ಮಾಡಕ್ ಹೋಗ್ತಾಳ. ಅದ್ರ ಏನಾಯ್ತು ನೋಡ್ರಿ, ಕ್ರಿಸ್ಟಾಬೆಲ್ senses danger and tries to speak, but the spell prevents her. She looks disturbed and her behavior confuses Sir Leoline. ಸೊ ಕ್ರಿಸ್ಟಾಬೆಲ್ ಅದಕ್ಕೆ ಏನು ಕೆಟ್ಟದಾಗೋದಿತಿ ವಾರ್ನ್ ಮಾಡಕ್ ಹೋಗ್ತಾಳ. ಆದ್ರ ಆ ಒಂದ್ ಏನ್ ಮಂತ್ರ ಹಾಕಿರ್ತಾಳ್ರಿ ಗೆರಲ್ಡೈನ್, ಅದ ಅಕ್ಕಿನ ತಡಿದೈತಿ. ಆಮೇಲೆ
ಒಂಥರ ಸರ್ ಲಿಯೋಲಾನಿ ಕನ್ಫ್ಯೂಷನ್ ಆಗ್ತೈತಿ, ಯಾಕಂದ್ರೆ ಆಕಿನ್ ಬಿಹೇವಿಯರ್ ಒಂಥರ ಡಿಸ್ಟರ್ಬ್ ಕಾಣ್ತೈತಿ, ಆಮೇಲೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೈತಿ ಯಾರಿಗೆ, ಸರ್ ಲಿಯೋಲಾನಿಗೆ. ಇನ್ನ 14th ಪಾಯಿಂಟ್ ನೋಡ್ರಿ, ಸರ್ ಲಿಯೋಲೈನ್ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಕ್ರಿಸ್ಟಾಬೆಲ್. ಸೊ ಸರ್ ಲಿಯೋಲೈನ್ ಇದ್ದವ್ರು ಏನಪ್ಪಾ ಅಂತಂದ್ರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರ ಯಾರಿಗಪ್ಪ ಅಂತಂದ್ರ ಈ ಕ್ರಿಸ್ಟಾಬೆಲ್ ಅನ್ನ ತಪ್ಪು ತಿಳ್ಕೊಂತಾರ. ಸರ್ ಲಿಯೋಲೈನ್ ಥಿಂಕ್ಸ್ Geraldine is innocent and Christabel is behaving strangely out of jealous or rudeness. He scolds Christabel creating emotional pain. The poem ends. The first part in suspension with Christabella trapped and misunderstood. So ಇಲ್ಲಿಗೆ ಈ 14 ಪಾಯಿಂಟ್ ಅಥವಾ 14 ಪ್ಯಾರಾಗ್ರಾಫ್ ಈ ಪರ್ಟಿಕ್ಯುಲರ್ ಪೋಯಮ್ ಮುಗಿತೈತ್ರಿ, ಫಸ್ಟ್ ಪಾರ್ಟ್ ಮುಗಿತೈತಿ. ಅಲ್ಲಿಗೆ ನಮ್ಗೆ ಏನು ಗೊತ್ತಾಗತ್ತಪ್ಪ ಅಂತಂದ್ರ ಈ ಕ್ರಿಸ್ಟಾಬೆಲ್ ಇದ್ದಕ್ಕಿ ಕಂಟ್ರೋಲ್ ಮಾಡದ ಕಂಟ್ರೋಲ್ ಒಳಗಿದಾಳ. ಯಾರ ಕಂಟ್ರೋಲ್ ಒಳಗ? ನಮ್ಮ ಗೆರಲ್ಡೈನ್ ಕಂಟ್ರೋಲ್ ಒಳಗಿದಾಗ ಅಂತ ಹೇಳಿ ಗೊತ್ತಾಗೈತಿ. ಆಮೇಲೆ ಸರ್ ಲಿಯೋಲೈನ್ ಅದನ್ನ ಆಕಿ ಹೇಳಕ್ ಹೋದ್ರು, ತಂದೆಗೆ ಹೇಳಕ್ ಹೋದ್ರು ಕೂಡ ತಂದೆ ನಂಬಂಗಿಲ್ಲ. ಈಕಿ ಒಂಥರ ಬಿಹೇವಿಯರ್ ಕೆಟ್ಟದ್ ಮಾಡತಾಳ. ಆಮೇಲೆ ಜಲಸಿ ಐತಿಗೆ, ಯಾರ ಬಗ್ಗೆ ಜಲಸಿ? ಗೆರಲ್ಡೈನ್ ಬಗ್ಗೆ ಜಲಸಿ ಐತಿ. ಆಮೇಲೆ ಬಹಳ ಒಂದು ದುಷ್ಟ ಬಿಹೇವಿಯರ್ ಮಾಡತಾಳ ಹೇಳಿ ಆಕಿ ತನ್ನ ತಂದೆ ಕಡೆ ಬೇಸ್ಕೊತಾಳ, ಕ್ರಿಸ್ಟಾಬೆಲ್ ಕಡೆ ಬೇಸ್ಕೊಂಡು. ಪೋಯಮ್ ಹೆಂಗ್ ಮುಗಿದಿತ್ತಪ್ಪ ಅಂತಂದ್ರ ಕ್ರಿಸ್ಟಾಬೆಲ್ ಅಂದ್ರೆ ಟ್ರಾಪ್ ಆಗಿದಾಳ. ಯಾರ ಕಡೆ ಟ್ರಾಪ್ ಆಗಿದಾಳ ಅಂದ್ರೆ ಗೆರಲ್ಡೈನ್ ಒಂದು ವರ್ಷದೊಳಗಿದಾಳ. ಆಮೇಲೆ ಆಕಿ ಏನು ಮಾಡಕ್ ಆಗತ್ತಿಲ್ಲ, ಯಾಕಂದ್ರೆ ಸರ್ ಲಿಯೋಲೈನ್ ಇದ್ದಾವ ಬರೀ ಗೆರಲ್ಡೈನ್ ಒಂದು ಮಾತನ್ನ ಕೇಳಾತಾನ. ಆಮೇಲೆ ಕ್ರಿಸ್ಟಾಬೆಲ್ ಅನ್ನ ತಪ್ಪು ತಿಳ್ಕೊಂಡ, ಮಿಸ್ಅಂಡರ್ಸ್ಟುಡ್ ಆಗೈತಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಕ್ರಿಸ್ಟಾಬೆಲ್ಲಾ ಪಾರ್ಟ್ 2 ಡೀಟೇಲ್ ಲೈನ್ ಬೈ ಲೈನ್ ಸರ್ವಿ. ಇಲ್ಲಿವರೆಗೂ ನಿಮ್ಗೆ ತಿಳಿದಿದ್ದಪ್ಪ ಅಂತಂದ್ರ ಶೇರ್ ಮಾಡ್ರಿ, ಅರ್ಥ ಆಗೈತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡೋದನ್ನ ಬರಕ್ ಹೋಗ್ಬೇಡ್ರಿ, ಹಂಗ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನಿಸುತ್ತೆ ಅಂತ ಹೇಳಿ. ಇನ್ನ ಪಾರ್ಟ್ ನಂಬರ್ 2. Part 2 is incomplete because Coleridge never finished the poem. But here is the detailed summary of the existing content. Yes, the poem is completely incomplete, my dear students. Part 2 nodri begins with Sir Leoline renewed affection for Geraldine because she is the daughter of his old friend Lord Roland. He prepares to send a messenger to Gerald's home to inform her father that she is safe. So Sir Leoline ಗೊತ್ತಾಗ್ಬಿಡ್ತೈತಿ ಏನಪ್ಪಾ ಅಂತಂದ್ರ ಆಕಿ ಯಾರ ಮಗಳದಾಳ? ತನ್ನ ಓಲ್ಡ್ ಫ್ರೆಂಡ್ ಯಾರವ? ಲಾರ್ಡ್ ರೊಲಾಂಡ್. ನೆನ್ಪಿಟ್ಕೋರಿ, 1 ಮಾರ್ಕ್ಸ್ ಬರ್ಬೋದದ. ರೊಲಾಂಡ್ ನ ಮಗಳು ಇರ್ತಾಳೆ ಅಂತ ಹೇಳಿ. ಆಮೇಲೆ ಆಕಿ ವಾಪಸ್ ಕಳ್ಸ್ಬೇಕು ಹೇಳಿ ನಿರ್ಧಾರ ಮಾಡಿರ್ತಾನ. ಇನ್ ನೆಕ್ಸ್ಟ್ ನೋಡ್ರಿ, ಕ್ರಿಸ್ಟಾಬೆಲ್ಲಾ ಸ್ಟ್ರೇಂಜ್ ಬಿಹೇವಿಯರ್. ಕ್ರಿಸ್ಟಾಬೆಲ್ಲಾ ಸ್ಟಿಲ್ ಸಫರ್ಸ್ ದ ಇಫೆಕ್ಟ್ಸ್ ಆಫ್ Geraldine's spell. She tries to pray or think good thoughts, but feels spiritually blocked. Whenever she tries to speak, she feels physically weak. The narrator explains that Christabella is trapped in a mental and emotional struggle. ಕ್ರಿಸ್ಟಾಬೆಲ್ ಇದಕ್ಕೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾಳ. ಯಾಕಂದ್ರ ಈ ಗೆರಾಲ್ಡೈನ್ ಒಂದು ಜೆರಾಲ್ಡೈನ್ ಅನ್ಬೋದು ಅಥವಾ ಗೆರಾಲ್ಡೈನ್. ಸೊ ಈ ಅವಳ ಒಂದು ಮಂತ್ರದೊಳಗ ಕಂಟ್ರೋಲ್ ಆಗಿರ್ತಾಳ್ರಿ. ಬಹಳ ಒಂದು ಕೆಟ್ಟ ಮಂತ್ರಗಳೊಳಗಾಕಿ ಆಕರ್ಷಿತವಾಗಿದ್ದಾಳ. ಆಮೇಲೆ ಆಕಿ ಏನೋ ಒಂದು ಹೇಳ್ಬೇಕಂದ್ರೂ ಆಗ್ತಿರಂಗಿಲ್ಲ. ಏನೋ ಒಂದು ಚಲೋ ವಿಚಾರ ಮಾಡ್ಬೇಕು, ದೇವ್ರ ಬಗ್ಗೆ ವಿಚಾರ ಮಾಡ್ಬೇಕು, ಗುಡ್ ಥಾಟ್ಸ್ ಬರ್ಬೇಕು. ಆಕಿ ಏನದ ಸ್ಪಿರಿಚುವಲಿ ಬ್ಲಾಕ್ಡ್, ಆಧ್ಯಾತ್ಮಿಕವಾಗಿ ಆಕಿ ಏನ್ ಮಾಡಿದಾರೆ, ಬ್ಲಾಕ್ ಮಾಡಿಬಿಟ್ಟಾಳೆ. ಯಾರು? ಗೆರಾಲ್ಡೈನ್ ತನ್ನ ಒಂದು ಶಕ್ತಿಯಿಂದ. ಓಕೆ, ವೆನೆವರ್ ಶಿ ಟ್ರೈಸ್ ಟು ಸ್ಪೀಕ್ ಶಿ ಫೀಲ್ಸ್ ಫಿಸಿಕಲಿ ವೀಕ್. ಯಾವಾಗಾದ್ರೆ ಮಾತಾಡ್ಬೇಕಂದ್ಬಿಡ್ದಕ್ಕೆ ಫಿಸಿಕಲಿ ವೀಕ್ ಅನ್ಸ್ಬಿಡ್ತಿರ್ತಾಳ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗೈತಿ, ನಮ್ಗ ಎಸ್ ಟಿ ಕಾಲೇಜ್ ಅವ್ರು ಏನ್ ಹೇಳ್ಕೊಡ್ತಾರ ಅಂದ್ರ ಕ್ರಿಸ್ಟಾಬೆಲ್ಲನ ಮೆಂಟಲ್ ಆಮೇಲೆ ಇಮೋಷನಲ್ ಸ್ಟ್ರಗಲ್ ಅನ್ನ ನಮ್ಗ ಹೇಳ್ಕೊಡ್ತಾರ. ಎಸ್, ಇಲ್ಲಿವರೆಗೂ ನಿಮ್ಗೆ ತಿಳಿತಿದ್ರ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ and comment how did you feel about the poem, how did you feel the explanation. Next point nodri, third one, Sir Leoline orders a herald. Sir Leoline order his old herald Brad Bracy to prepare for a journey to Lord Roland's castle. Brad Bracy is loyal and immediately agrees to carry the message. So Sir Leoline ಇದ್ದಾವ ಏನ್ ಮಾಡ್ತಾನಪ್ಪ ಅಂತಂದ್ರ ಆರ್ಡರ್ ಕೊಡ್ತಾನೆ. ಏನ್ ಆರ್ಡರ್ ಕೊಡ್ತಾನಂದ್ರ ಈ ಓಲ್ಡ್ ಹೆರಾಲ್ಡ್ ಅಥವಾ ಈ ಸಂದೇಶ ಕೊಡೋರ್ತಲ್ಲ ಅವ್ರಿಗೊಂದು ಹೇಳ್ತಾನ. ಅವನ ಹೆಸರು ಏನಪ್ಪಾ ಅಂದ್ರೆ ಬ್ರಾಡ್ ಬ್ರೇಸಿ. ಸೊ ಆ ಅವ್ಗೆ ಏನ್ ಹೇಳ್ತಾನಪ್ಪ ಅಂತಂದ್ರ, ನೀ ಈ ಲಾರ್ಡ್ ರೊಲಾಂಡ್ಗೆ ಹೋಗಿ ನೀ ಏನ್ ಹೇಳ್ಬೇಕಂದ್ರೆ ತನ್ನ ಮಗಳ ಇಲ್ಲ ನನ್ನ ಕಸಲೊಳಗಿದಾಳ, ಸೇಫ್ ಇದಾಳ, ಆಮೇಲೆ ಈ ಮೆಸೇಜ್ ಅನ್ನ ತಗೊಂಡು ಹೋಗೋದು ಹೇಳ್ತಾಳ. ಓಕೆ, ಬ್ರಾಸಿಸ್ ಡ್ರೀಮ್ಸ್ ಬಿಫೋರ್ ಹಿ ಕ್ಯಾನ್ ಲೀವ್. ಬ್ರಾಸಿ ಒಪ್ಕೋತಾನೆ ಕೂಡ, ಬ್ರಾಡ್ ಬ್ರಾಸಿ. Before he can leave, Brad Bracy reports a strange dream he had during the night. In the dream, he sees a young dove being attacked by a snake. The dove represents Christabel and the snake symbolizes Geraldine. This dream foreshadows danger and is symbolic of Christabella's innocence being threatened by Geraldine's evil nature. So, Bracy ಒಂದು ಕನಸು ಬೀಳತ್ರಿ. ಅವ ಅಂದ್ರ ಮರ್ದಿನ ಬೆಳಗ್ಗೆ ಎದ್ದು ಏನ್ ಮಾಡಕ್ ಹೋಗಿರ್ತಾನವ, ನಮ್ಮ ಇದಕ್ಕ ಎಲ್ಲಿ ಒಂದು ಸಂದೇಶನ ತಗೊಂಡ್ ಹೋಗಿರ್ತಾನಲ್ಲ, ಅದಕ್ಕಿಂತ ಮುಂಚೆ ಅವ ಒಂದು ಮಲ್ಕೊಂಡಿರ್ತಾನ, ಕನಸು ಬೀಳ್ತೈತಿ. ಕನಸೊಳಗೆ ಏನಾಗತ್ತಪ್ಪ ಅಂತಂದ್ರ ಒಂದು ಡೋವ್ ಅಂದ್ರೆ ಬಾತ್ಕೋಳಿ ಅನ್ಬೋದು ನೀವು.
ಆ ಬಾತ್ಕೋಳಿಗೆ ಒಂದು ಹಾವು ಬೆನ್ ಹತ್ತಿದ ಅಂತ ಹೇಳಿ ಗೊತ್ತಾಗೈತಿ. ಸೊ ಇಲ್ಲಿ ಬಾತ್ಕೋಳಿ ಅಂದ್ರೆ ಯಾರು, ಕ್ರಿಸ್ಟಾಬೆಲ್ಲ. ಆಮೇಲೆ ಸ್ನೇಕ್ ಅಂದ್ರೆ ಯಾರು, ಗೆರಲ್ಡೈನ್. ಸೊ ಇದು ನಮ್ಗ ಒಂಥರ ಒಂದ್ ಸಂದೇಶ ಇದ್ದಂಗ್ರಿ. ಆಮೇಲೆ ಅಲ್ಲಿ ನಮ್ಗೆ ಏನ್ ಗೊತ್ತಾಗತ್ತ ಅಂದ್ರೆ ಕ್ರಿಸ್ಟಾಬೆಲ್ಲನ ಇನ್ನೋಸೆನ್ಸ್ ಮುಂದ ಈ ಗೆರಲ್ಡೈನ್ ಇವಿಲ್ ನೇಚರ್ ಎತ್ತರ ಕಾಣೋದ್ ಅಂತ ಹೇಳಿ ನಾವು ನೋಡ್ಬೋದು. ಇದು ಬೇಸಿನ ಡ್ರೀಮ್ ಒಳಗೆ ಬರ್ತೈತ್ರಿ. ಇದನ್ನ ನೀವು ಬರಿಬೇಕು ಪಾರ್ಟ್ ನಂಬರ್ 2 ಒಳಗ. ಇನ್ನು ಫಿಫ್ತ್ ಪಾಯಿಂಟ್, ಸರ್ ಲಿಯೋಲೈನ್ಸ್ ಕನ್ಫ್ಯೂಷನ್. Sir Leoline hears the dream but interprets it differently. Instead of realizing its warning, he sees it as a sign of conflict between Lord Roland and himself. He becomes emotional and thinks the dream symbolizes the broken friendship between the two noblemen. So, Sir Leoline ಇದ್ದವರು ಏನ್ ಪಾತ್ರ ಒಂದು ಅವ್ರಿಗೊಂದು ಏನೋ ಒಂದು ಡ್ರೀಮ್ ಒಂದು ಇಂಟರ್ಪ್ರೆಟ್ ಆಗತ್ರಿ. ಓಕೆ, ಸೊ ಹಿಯರ್ಸ್ ಅ ಡ್ರೀಮ್ ಬಟ್ ಇಂಟರ್ಪ್ರೆಟ್ಸ್ ಡಿಫ್ರೆಂಟ್ಲಿ. ಸೊ ಲಿಯೋನಲ್ಲಿ ಎಲ್ಲಾನು ಸ್ಟೋರಿನ ಹೇಳ್ತಾನ, ಆದ್ರೆ ಅವ್ನು ತಿಳ್ಕೊಳ್ಳೋದು ಬೇರೆ ಇರುತ್ತೆ. ಅವ್ ಏನ್ ತಿಳ್ಕೊತಾನಪ್ಪ ಅಂದ್ರೆ, ಇನ್ಸ್ಟೆಡ್ ಆಫ್ ರಿಯಲೈಸಿಂಗ್ ಇಟ್ಸ್ ವಾರ್ನಿಂಗ್, he sees it as a sign of conflict between Lord Roland and himself. ಸೊ ಇದನ್ನ ನಾವು ಇಲ್ಲಿ ಅವ್ ಏನ್ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ, ಲಾರ್ಡ್ ರೋಲಂಡ್ ಮತ್ತೆ ಅವನು ಒಂದು ನಡಕನ್ನ ಜಗಳ ಆಗೋದಿತ್ತು ಅಂತ ಹೇಳಿ ಅನ್ಕೊಂಡಿರ್ತಾನೆ. ಅಂದ್ರೆ ಈ ಒಂದು ಕನಸನ್ನ ಪಾಸಿಟಿವ್ ಆಗಿ ತಗೊಳ್ಳಿಲ್ಲ, ಮತ್ತೆ ಉಲ್ಟಾ ನೆಗೆಟಿವ್ ತಗೋತಾನ. ಅಥವಾ ಇಲ್ಲಿ ಕ್ರಿಸ್ಟಾಬೆಲ್ ಪರ್ಸ್ಪೆಕ್ಟಿವ್ ಆಗಿ ತಗೊಳಂಗಿಲ್ಲ. ಅವನ್ನ ಯಾರ ಪರ್ಸ್ಪೆಕ್ಟಿವ್ ಆಗಿ ತಗೋತಾನ, ಸರ್ ಲಿಯೋಲೈನ್. ಅಂದ್ರೆ ಅವ್ನ ತನ್ನಗ ಮತ್ತೆ ಲಾರ್ಡ್ ರೋಲಾಂಡ್ ನಡಕ್ಕೆ ಏನೋ ಒಂದು ಕೆಟ್ಟದಾಗ್ಬೋದು ಅಂತ ಹೇಳಿ ಅವ್ನು ತಾನು ತಿಳ್ಕೊಂತಾನೆ. ಓಕೆ, ಇದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು, ಹಿ ಬಿಕಮ್ಸ್ ಇಮೋಷನಲ್ ಅಂಡ್ ಥಿಂಕ್ಸ್ ದ ಡ್ರೀಮ್ ಸಿಂಬಲೈಸಸ್ ದ ಬ್ರೋಕನ್ ಫ್ರೆಂಡ್ಶಿಪ್ ಬಿಟ್ವೀನ್ ದ ಟೂ ನೋಬಲ್ಮೆನ್. ಸೊ ಇಲ್ಲಿ ಈ ಒಂದು ವಿಚಾರಕ್ಕೆ ಅವಂಗ ಏನ್ ಕೆಟ್ಟ ಅನ್ಸ್ಬಿಡಾಗತ್ತಪ್ಪ ಅಂತಂದ್ರ, ಒಂಥರ ಬ್ರೋಕನ್ ಫ್ರೆಂಡ್ಶಿಪ್, ಅವ್ರಿಬ್ರು ಮುಂದೆ ಜಗಳ ಮಾಡ್ಬೋದು ಅಂತ ಹೇಳಿ ಅವಂಗ ಒಂಥರ ವಿಚಾರ ಮಾಡಕ ಸ್ಟಾರ್ಟ್ ಮಾಡ್ತಾನ. ಇದು 5ನೇ ಪಾಯಿಂಟ್ ರೀ. ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂತಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಚಾನಲ್ ಅಂಡ್ ಕಮೆಂಟ್ and tell me how did you feel about this particular explanation. So 6th point nodri, Geraldine's hidden reaction. While Sir Leoline is lost in emotion, Geraldine silently reacts to Bessie's dream with hatred and fear because the dream exposes her. She stares at Christabel in a threatening way, reminding Christabel of spell's power. So ಲಿಯೋಲೈನ್ ಇದ್ದವರು ಒಂಥರ ಇಮೋಷನಲ್ ಕಳೆದೋಗ್ ಬಿಟ್ಟಿರ್ತಾರ. ಅದ್ರ ಗೆರಲ್ಡೈನ್ ಒಂಥರ ಸೈಲೆಂಟ್ಲಿ ರಿಯಾಕ್ಟ್ಸ್ ಟು ಬ್ರೇಸಿ. ಸೊ ಈ ಬ್ರೇಸಿ ಏನದ ಅವನು ಏನ್ ಡ್ರೀಮ್ ಬಿದ್ದಿರ್ತ ಅದಕ್ಕೊಂದು ಹೇಟ್ ಕ್ರಿಯೇಟ್ ಮಾಡ್ದಾಗ, ಅಂದ್ರ ಒಂಥರ ಹೆದರಿಕಿನೂ ಆಗ್ತೈತಿ. ಆಮೇಲೆ ಒಂಥರ ಹೇಟ್ ಮಾಡಕ್ ಚಾಲು ಮಾಡ್ತಾರ. ಯಾರನ್ನ, ಇವ್ ಬ್ರಾಡ್ ಬ್ರೇಸಿನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಇದ್ ಅವಂಗ ಆಕಿ ಒಂಥರ ಏನಪ್ಪಾ ಅಂತಂದ್ರ, ಅಕಸ್ಮಾತ್ ಈ ಡ್ರೀಮ್ ಅವಂಗ ಸರ್ ಲಿಯೋಲೈನ್ ಗೊತ್ತಾಗ್ತಂದ್ರ ಆಕಿ ಎಕ್ಸ್ಪೋಸ್ ಆಗ್ತಾವಲ್ರಿ, ಆಕಿ ಕೆಟ್ಟ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೆ ಅದ ಒಂದು ಟೈಮ್ ಒಳಗೆ ಏನಪ್ಪಾ ಅಂತಂದ್ರೆ ಆಕಿ ಒಂದು ಶಿ ಸ್ಟೇಸ್ ಅಟ್ ಕ್ರಿಸ್ಟಾಬೆಲ್ಲ, ಒಂಥರ ಈ ಕಣ್ಣು ಬಿಟ್ಟಕ್ಕಿ ಏನಪ್ಪಾ ಕ್ರಿಸ್ಟಾಬೆಲ್ಲ ನೋಡ್ತಾಳ. ಆಮೇಲೆ ಆಕಿ ಹೆದರ್ಸ್ತಾಳ. ಆಕಿ ಯಾರನ್ನ, ಕ್ರಿಸ್ಟಾಬೆಲ್ಲನ್ ಹೆದರ್ಸಿ ಆಕಿ ಕ್ರಿಸ್ಟಾಬೆಲ್ಲ ರಿಮೈಂಡ್ ಮಾಡ್ತಾಳ ಏನಂತ ಹೇಳಿ, ಆಕಿ ಇದೊಂದು ಪವರ್ ಎಷ್ಟು ಪವರ್ಫುಲ್ ಸ್ಪೆಲ್ ಐತಿ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಕ್ರಿಸ್ಟಾಬೆಲ್ಲಾಸ್ ಫಿಯರ್ ಅಂಡ್ ಪ್ರೇಯರ್. Christabella attempts to pray again but is unable to complete her prayer, showing that Geraldine's power still controls her. She struggles internally, desperate to free herself from the evil influence. ಸೊ ಕ್ರಿಸ್ಟಾಬೆಲ್ ಇದಕ್ಕೆ ಏನಪ್ಪಾ ಅಂತಂದ್ರ ಪ್ರೇ ಮಾಡ್ತಾಳ್ರಿ. ಪ್ರೇ ಮಾಡಿ ಟ್ರೈ ಮಾಡ್ತಾಳ, ಆದ್ರ ಆಗಂಗಿಲ್ಲ. ಬಹಳ ಕಷ್ಟ ಪಡ್ತಿರ್ತಾಳ್ರಿ. ಕಷ್ಟಪಟ್ಟು ಎಷ್ಟೇ ಬೇಕಾದ್ರೆ ಪ್ರಯತ್ನ ಮಾಡಿ ಒಳ್ಳೇದನ್ನ ಥಿಂಕ್ ಮಾಡ್ಬೇಕು, ನಾ ದೇವ್ರಿಗೆ ಪ್ರೇ ಮಾಡ್ಬೇಕಂದ್ರೂ ಆಗ್ತಿರಂಗಿಲ್ಲ. ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರ, ಈ ನಮ್ಮ ಗೆರಲ್ಡೈನ್ ಎಷ್ಟು ಪವರ್ ಐತಿ ಆ ಮಂತ್ರದೊಳಗ ಅಂತ ನೋಡ್ಬೋದು. ಇಲ್ಲಿ ನೋಡ್ರಿ, ಸರ್ ಲಿಯೋಲೈನ್ಸ್ ಇನ್ನೋಸೆಂಟ್ ಟ್ರಸ್ಟ್ ಇನ್ ಗೆರಲ್ಡೈನ್. ಇಲ್ಲಿ LE ಅಂತ ಹೇಳಿ ನಮ್ಗೆ ಏನ್ ಕಾಣಾಯ್ತಲ್ಲ, ಸಾರಿ. ಸೊ ಇಲ್ಲಿ ಸರ್ ಲಿಯೋಲೈನ್ ಇಲ್ಲ ಆಗ್ಬೇಕಾಯ್ತು, ಇದು ಇದು ಇಲ್ಲಿ ಬರ್ಬೇಕಿತ್ರಿ. ಸ್ವಲ್ಪ ಮಿಸ್ಟೇಕ್ ಆಗಿ ಟೈಪಿಂಗ್ ಮಿಸ್ಟೇಕ್. ಸರ್ ಲಿಯೋಲೈನ್ಸ್ ಇನ್ನೋಸೆಂಟ್ ಟ್ರಸ್ಟ್ ಇನ್ ಗೆರಲ್ಡೈನ್. ಸೊ ಸರ್ ಲಿಯೋಲೈನ್ ಇನ್ನೂ ಆದ್ರೂ ಆಕಿನ ಬಿಲೀವ್ ಮಾಡ್ತಾನೆ. ಯಾರನ್ನ, ಗೆರಲ್ಡೈನ್ ನ ಬಿಲೀವ್ ಮಾಡ್ತಾನೆ. ಏನಾಗಿತ್ತು ನೋಡ್ರಿ, ಸರ್ ಲಿಯೋಲೈನ್ ಡಿಸೈಡ್ಸ್ ಟು ಆನರ್ ಗೆರಲ್ಡೈನ್ ಅಂಡ್ ಪ್ರೊಟೆಕ್ಟ್ ಹರ್. His innocence and kindness are manipulated by Geraldine's charm. Meanwhile, Christabel becomes more isolated as her father ignores her silent suffering. So ಇಲ್ಲಿ ಲಿಯೋಲ್ಯಾಂಡ್ ನಾವ್ ಏನಪ್ಪಾ ಅಂತಂದ್ರ, ಗೆರಲ್ಡೈನ್ ಏನ್ ಮಾಡ್ತಾನಂದ್ರ ಆನರ್ ಮಾಡ್ತಾನ. ಅಂದ್ರ ಆಕಿ ಒಂಥರ ಬಹಳ ಒಂದು ಆನರ್ ಕೊಡ್ತಿರ್ತಾನ, ಆಕಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತಿರ್ತಾನ. ಆಮೇಲೆ ಹೆಂಗಾರ ಮಾಡಕ್ಕೆ ಉಳಿಸ್ಬೇಕು ಅನ್ನೋದನ್ನ ಒಂದು ಸರ್ ಲಿಯೋಲ್ಯಾಂಡ್ ನಮ್ಗ ಕೈಂಡ್ನೆಸ್ ಗೊತ್ತಾಗುತ್ತೆ ಇಲ್ಲಿ. ಆದ್ರ ಈ ಕಡೆ ಒಂದ್ ಕಡೆ ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಕ್ರಿಸ್ಟಾಬೆಲ್ಲ ಏನ್ ತೊಂದರೆಗಳಾಗುತ್ತೆ, ನನ್ನ ಮಗಳು ಏನ್ ಸಫರ್ ಮಾಡತಾಳ ಅನ್ನೋದನ್ನ ಆ ಸರ್ ಲಿಯೋಲೈನ್ ನೋಡಕನ ರೆಡಿ ಇರಂಗಿಲ್ಲ ಅನ್ನೋದನ್ನ ಗೊತ್ತಾಗತಿ. ಇದು 8ನೇ ಪಾಯಿಂಟ್ ರೀ. ಇನ್ ನೆಕ್ಸ್ಟ್ ನೋಡ್ರಿ, ಅನ್ಫಿನಿಶ್ಡ್ ಎಂಡಿಂಗ್. ಇದಿಷ್ಟ ಪೋಯಮ್ ಐತಿ, ಲಾಸ್ಟ್ ಇದು ದ ಪೋಯಮ್ ಎಂಡ್ಸ್. ಇಲ್ಲಿವರೆಗೂ ನಿಮ್ಗೆ ಹೇಳ್ತಿದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಸ್ಟೂಡೆಂಟ್ಸ್. ಇಷ್ಟು ಡೀಟೇಲ್ ಒಳಗೆ ನಿಮ್ಗೆ ಹೇಳಿದ ಪೋಯಮ್ ಅನ್ನ. ಸೊ ಸಬ್ಸ್ಕ್ರೈಬ್ ಈಸ್ ಮಸ್ಟ್, ಲೈಕ್ ಅಂಡ್ ಶೇರ್, comment what did you feel about the poem, how is the explanation ಅದನ್ನ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ 9th ಪಾಯಿಂಟ್ ನೋಡ್ರಿ, ಅನ್ಫಿನಿಶ್ಡ್ ಎಂಡಿಂಗ್.
The poem ends abruptly. Coleridge never completed the story, leaving Geraldine's fate and Christabel rescue unresolved. However, the hints suggest that Geraldine's true identity would eventually be revealed, and the conflict between good and evil would reach a climax. ಸೊ ಇಲ್ಲಿ ಪೋಯಮ್ ಒಳಗ ನಮಗ ಅರ್ಧಕ್ಕ ಮುಗಿದೋಗ್ಬಿಟ್ಟೈತಿ. ಆದ್ರ ನಮಗ ಇನ್ನೂ ಒಂದು ಎಂಡಿಗೆ ಏನ್ ಗೊತ್ತಾಗುತ್ತೆ ಅಂದ್ರ, 8ನೇ ಪಾಯಿಂಟ್ ನಿಮ್ಗೆ ಹೇಳ್ಬೇಕಾದ್ರೆ ಹೇಳಿದ್ನಿ, ಆ ಕನಸಿನೊಳಗೆ ಗೊತ್ತಾಗ್ತಿತ್ತಲ್ಲ, ಅಂದ್ರ ಎಷ್ಟಾದ್ರೂ ಇವಿಲ್ ಸೋಲ್ತೈತಿ, ಒಳ್ಳೇದನ್ನ ಗೆಲ್ತೈತಿ ಅನ್ನೋದು ನಮಗ್ ಗೊತ್ತಾಗ್ಬೋದು. ಸೊ ಈ ಒಂದು ಅಬ್ರಪ್ಟ್ಲಿ ಎಂಡ್ ಆಗೈತೆ ಅಂದ್ರೆ ಇದಕ್ಕೆ ಏನು ನಿರ್ದಿಷ್ಟವಾದ ಒಂದು ಕೊನೆ ಇಲ್ಲ. ಆಮೇಲೆ ಇಲ್ಲಿ ಕ್ರಿಸ್ಟಾಬೆಲ್ಲ ಉಳ್ಕೊಂತಾಳೋ ಇಲ್ಲೋ, ಅದ ತನ್ನ ಕಂಟ್ರೋಲ್ ಆಗಿ ಬರ್ತಾಳೋ ಇಲ್ಲೋ, ತನ್ನ ಈ ದೇವ್ರಿಗೆ ಪ್ರೇ ಮಾಡಿ ಆಕಿ ಗೆಲ್ತಾಳೋ ಇಲ್ಲೋ ಅನ್ನೋದು ನಮ್ಗ ಈ ಇಡೀ ಪೋಯಮ್ ಒಳಗ್ ಗೊತ್ತಾಗಿಲ್ಲ. ಎಂಡ್ ಒಂಥರ ಅಬ್ರಪ್ಟ್ ಆಗಿ ಮುಗಿದ್ ಬಿಡ್ತೈತಿ. ಲಾಸ್ಟ್ ಹೆಂಗ್ ಮುಗಿತಂದ್ರೆ ಇನ್ನೂ ಕ್ರಿಸ್ಟಾಬೆಲ್ಲ ಗರಲ್ಡನ್ ಕಂಟ್ರೋಲ್ ಆಗದಾಗ, ಆಮೇಲೆ ಗರಲ್ಡನ್ ಹೇಳ್ದಂಗ ಸರ್ ಲಿಯೋಲೈನ ಕೇಳದ ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಹೇಳ್ತೈತೆ ನಮಗೆ. ಸೊ ಇದಿಷ್ಟು ಇಟ್ ಈಸ್ ಅನ್ಫಿನಿಶ್ಡ್ ಪೋಯಮ್. ಇಷ್ಟ ಪೋಯಮ್ ರೀ. ಐ ಹೋಪ್ ನಿಮ್ಗೆ ತಿಳಿದ್ ಅನ್ಕೊಂಡ್ರಿ. ತಿಳಿದಪ್ಪ ಅಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಕಮೆಂಟ್. ಅಂಡ್ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಅಲ್ಲಿ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನ ತಿಳಿಸ್ರಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.